ಹೆಲೋ ಸ್ಟೂಡೆಂಟ್ಸ್. ಸೊ ನಾವಿವತ್ತು ಮತ್ತೆ ಮಾಸ್ಟರ್ PYQ ಸೀರೀಸ್ನ ತಗೊಂಡ್ಬಂದಿದ್ದೀವಿ, ಬಟ್ ಫಾರ್ ದ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಈ ಚಾಪ್ಟರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವೆಶನ್ಸು ನಿಮ್ಮದು 2023 ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನು ತಿಳ್ಕೊತಾ ಹೋಗೋಣ. ಸೊ ಫಸ್ಟ್ ಟುಡೇಸ್ ಗೋಲ್. ಈ ಒಂದರಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ದಟ್ ಇಸ್ ಕೆಲವೊಂದು ಟಾಪಿಕ್ ನೇಮ್ನ ಕೊಟ್ಟಿದ್ದೀನಿ. ಈ ಟಾಪಿಕ್ಸ್ ಏನು ನಿಮ್ಮ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಆಗಿ ಕ್ವೆಶನ್ಸ್ ಕೇಳ್ತಾರೆ. ಈ ಟಾಪಿಕ್ ಬಗ್ಗೆ ಓದೋದನ್ನ ಅಂತ ಮರಿಬಾರ್ದು. ಸೊ ಫಸ್ಟ್ ಟಾಪಿಕ್ ಬರೋಣ, ರೇಟ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್. ಸೊ ರೇಟ್ ಆಫ್ ದ ರಿಯಾಕ್ಷನ್ ಅಂದರೆ ಏನು ಫಸ್ಟ್ ಥಿಂಗ್, ಅದರಲ್ಲಿ ಆವ್ರೇಜು ಇನ್ಸ್ಟಂಟೇನಿಯಸ್ ರೇಟ್ ಬರುತ್ತೆ ಆ್ಯಂಡ್ ಏನೇನು ಫ್ಯಾಕ್ಟರ್ಸ್ ಅದಕ್ಕೆ ಅಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂತು ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಆರ್ಡರು ಮಾಲಿಕ್ಯುಲಾರಿಟಿ ಮಧ್ಯೆ ಡಿಫ್ರೆನ್ಸು ಕೇಳ್ತಾರೆ, ಅಥವಾ ಝೀರೋ ಆರ್ಡರ್, ಫಸ್ಟ್ ಆರ್ಡರ್ ಅಥವಾ ಸೂಡೋ ಆರ್ಡರ್ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್ಸ್ ಕೂಡ ಕೇಳ್ಬೋದು, ಮತ್ತು ಇಲ್ಲಿ ಆರ್ಡರ್ ಮೇಲೆ ಪ್ರಾಬ್ಲಮ್ಸ್ ಕೂಡ ಕೇಳ್ಬೋದು. ನೆಕ್ಸ್ಟ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್. ಸೊ ಒಂದು ಮಸ್ಟ್ ಕ್ವಶನ್ ಇರುತ್ತೆ, ದಟ್ ಈಸ್ ಝೀರೋ ಆರ್ಡರ್ ರಿಯಾಕ್ಷನು ಅಥವಾ ಫಸ್ಟ್ ಆರ್ಡರ್ ರಿಯಾಕ್ಷನ್ದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ನ ನೀವು ಡಿರೈವ್ ಮಾಡಿರಿ, ಅಥವಾ ನಿಮಗೆ ಇದ್ರ ಜೊತೆಗೆ ಕಂಬೈನ್ಡ್ ಆಗಿ ಎಕ್ಸ್ಟ್ರಾ ಹಾಫ್ ಲೈಫ್ದು ಕೂಡ ಕ್ವಶನ್ ಬರ್ಬೋದು. ಲಾಸ್ಟ್ ಒನ್ ಈಸ್ ಕೊಲಿಷನ್ ಥಿಯರಿ ಆ್ಯಂಡ್ ಅರ್ಹೇನಿಯಸ್ ಈಕ್ವೇಷನ್. ಸೊ ಅರ್ಹೇನಿಯಸ್ ಈಕ್ವೇಷನ್ನೇ ಕೇಳ್ಬೋದು ಅಥವಾ ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕೇಳ್ಬೋದು. ಆ್ಯಂಡ್ ಕೊಲಿಷನ್ ಥಿಯರಿಯಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಗ್ರಾಫ್ಸ್ನ ಕೇಳ್ತಾರೆ ಅಥವಾ ಟೆಂಪರೇಚರ್ ಕೋಎಫಿಷಿಯೆಂಟ್ನ ಕೇಳ್ಬೋದು. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಈ ಬ್ಲೂ ಪ್ರಿಂಟ್ನ ನಾವು ಅನಲೈಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಪೂರ ಅನಲೈಸ್ ಮಾಡಿಕೊಂಡು ನಮ್ಮದು 2023 ನ್ಯೂ ಬ್ಲೂ ಪ್ರಿಂಟ್ ಏನು ರಿಲೀಸ್ ಆಗಿದೆ ಅದನ್ನೆಲ್ಲ ಕಂಬೈನ್ ಮಾಡಿ ಇದನ್ನು ಕೊಟ್ಟಿದ್ದೀವಿ ಇವಾಗ. ಸೊ ಅಕಾರ್ಡಿಂಗ್ ಟು 2023 ಬ್ಲೂ ಪ್ರಿಂಟ್ ನಮಗೆ ಪಾರ್ಟ್ ಎಲ್ಲಿ 2 ಸೆಕ್ಷನ್ ಆಗಿ ಡಿವೈಡ್ ಆಗಿದೆ. ಫಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ಫಿಲ್ ಅಪ್ ದ ಬ್ಲ್ಯಾಂಕ್ಸ್. ಸೊ ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ 1 ಕ್ವಶನ್ ಇರುತ್ತೆ ಆ್ಯಂಡ್ ಫಿಲ್ ಅಪ್ ದ ಬ್ಲ್ಯಾಂಕ್ಸಲ್ಲೂ ಕೂಡ 1 ಕ್ವಶನು ಕೆಮಿಕಲ್ ಕೈನೆಟಿಕ್ಸಿಂದ ಕೇಳಿದ್ದಾರೆ. ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ಕೂಡ 1 ಕ್ವಶನ್ ಬರುತ್ತೆ 2 ಮಾರ್ಕ್ಸಿಗೆ. ಪಾರ್ಟ್ ಸಿ ಅಲ್ಲಿ ಯಾವುದು ಬರಲ್ಲ, ಬಿಕಾಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಲೇಟೆಡು. ಪಾರ್ಟ್ ಡಿ ಅಲ್ಲಿ ಕೂಡ 1 ಕ್ವಶನ್ ಬರುತ್ತೆ, ದಟ್ ಈಸ್ ಫಾರ್ 5 ಮಾರ್ಕ್ಸ್ ಆ್ಯಂಡ್ ಅದರಲ್ಲಿ 2 ಕ್ವಶನ್ ಎ ಆ್ಯಂಡ್ ಬಿ ಅಂತ ಕೊಟ್ಟಿರ್ತಾರೆ. ಎ ಕ್ವಶನ್ ಅನ್ನೋದು ಒಂದು ಡಿರೈವೇಷನ್ ಇರುತ್ತೆ ಪಕ್ಕ, ಆ್ಯಂಡ್ ಬಿ ಅನ್ನೋ ಕ್ವಶನು 2 ಮಾರ್ಕ್ಸ್ದು ಪ್ರಾಬ್ಲಮ್ ಇರುತ್ತೆ ಅಥವಾ ಸಬ್ಜೆಕ್ಟಿವ್ ಇರುತ್ತೆ, ಅಥವಾ ಅದೂ ಕೂಡ ಡಿರೈವೇಷನ್ ಇರ್ಬೋದು ಹಾಫ್ ಲೈಫ್ ಪೀರಿಯಡ್ದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಒನ್ ನಮ್ಮದು ರೇಟ್ ಆಫ್ ದ ರಿಯಾಕ್ಷನ್ ಏನು ಅಂತ ತಿಳ್ಕೊಂತ ಹೋಗೋಣ. ಸೊ ರೇಟ್ ಅಂದರೆ ಏನು? ಸ್ಪೀಡ್. ಸೊ ಸ್ಪೀಡ್ನ ಹೇಗೆ ಡಿಫೈನ್ ಮಾಡ್ತೀರಾ? ನೀವೊಂದು ಪಾಯಿಂಟ್ ಎ ತೊಗೊತೀರಾ, ಪಾಯಿಂಟ್ ಬಿ ತೊಗೊತೀರಾ. ಸೊ ಈ ಪಾಯಿಂಟ್ ಎ ಇಂದ ಬಿ ವರೆಗೂ ಹೋಗೋಕ್ಕೆ ಎಷ್ಟು ಟೈಮ್ ತಗೊಂತು ಅದನ್ನೇ ತಾನು ನೀವು ಹೇಳೋದು ಸ್ಪೀಡ್ ಅಂತ, ರೈಟ್? ಸೊ ಡಿಸ್ಟೆನ್ಸ್ ಟ್ರಾವೆಲ್ ಡಿಫ್ರೆನ್ಸ್ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಫಾರ್ ದಟ್, ರೈಟ್? ಸೊ ಅದೇ ಥರ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ನಾವೇನು ಮಾಡ್ತೀವಿ? ರಿಯಾಕ್ಟೆಂಟ್ನ ಆ್ಯಡ್ ಮಾಡ್ತೀವಿ, ಆಯಿತಾ? ಸೊ ಲೆಟ್ಸೇ ನಾನು ಒಂದು ಕಪ್ ಆಫ್ ವಾಟರ್ ತೊಗೊಂಡೆ, ಅದರೊಳಗೆ ಸಕ್ಕರೆ ಹಾಕಿದೆ, ಆಯಿತಾ? ಸೊ ಸಕ್ಕರೆ ಏನು ನಂದು? ಲೆಟ್ಸ್ ಸೇ ಇಟ್ ಈಸ್ ಅ ರಿಯಾಕ್ಟೆಂಟ್. ಸೊ ಸಕ್ಕರೆನ ನಾನು ಏನು ಮಾಡ್ತಿದ್ದೀನಿ? ಅದನ್ನು ಶೇಕ್ ಮಾಡ್ತಿದ್ದೀನಿ, ಏನೋ ರಿಯಾಕ್ಷನ್ ಮಾಡ್ತಿದ್ದೀನಿ. ಸೊ ಎಷ್ಟು ಟೈಮ್ ತೊಗೊಂಡಿದೆ ಆ ಸಕ್ಕರೆ ಫುಲ್ ಡಿಸಾಲ್ವ್ ಆಗೋಕ್ಕೆ ಈ ವಾಟ್ರಲ್ಲಿ, ರೈಟ್? ಸೊ ಇದರಲ್ಲಿ ಏನಾಯಿತು? ಇನಿಷಿಯಲಿ ಸಕ್ಕರೆ ಅಮೌಂಟ್ ಏನಿತ್ತು? ಜಾಸ್ತಿ ಇತ್ತು, ಬಟ್ ಟೈಮ್ ಆಗ್ತಾ ಸಕ್ಕರೆದು ಪಾರ್ಟಿಕಲ್ಸ್ ಏನಾಗೋಯ್ತು? ಕಡಿಮೆ ಆಗೋಯ್ತು. ಸೊ ಇದರಿಂದ ಏನು ಹೇಳ್ಬೋದು? ಸೊ ಸ್ಪೀಡ್ ಆಫ್ ದ ರಿಯಾಕ್ಷನ್ ಡಿಫೈನ್ ಮಾಡಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ನಿಮ್ಮದು ರಿಯಾಕ್ಟೆಂಟ್ಸ್ ಏನು ತಗೊತೀರಾ, ರಿಯಾಕ್ಟೆಂಟ್ಸ್ ಏನಾಗುತ್ತೆ? ವಿತ್ ಟೈಮ್ ಡಿಕ್ರೀಸಸ್, ಆ್ಯಂಡ್ ಪ್ರಾಡಕ್ಟ್ ಏನಾಗುತ್ತೆ? ವಿತ್ ಟೈಮ್ ಇನ್ಕ್ರೀಸಸ್. ಕ್ಲಿಯರ್? ಸೊ ರೇಟ್ ಆಫ್ ದ ರಿಯಾಕ್ಷನ್ ನೀವೇನು ಹೇಳ್ಬೋದು? ಸೊ ಇಟ್ ಈಸ್ ದಿ increase in the decrease in the reactant concentration over a time, ಅಥವಾ increase in product concentration over a time, or change in molar concentration of reactants or products over time. ಸೊ ಈ ರೇಟನ್ನು ನಾವು ಬೇಸಿಕಲಿ 2 ಇದರಲ್ಲಿ ಏನಂತ ಟರ್ಮಿನಾಲಜಿಲಿ ಡಿಫೈನ್ ಮಾಡ್ತೀವಿ. ಅದರಲ್ಲಿ ಏನಂತ ಹೇಳಿದ್ರೆ ಡಿಫ್ರೆನ್ಸ್ ಎಷ್ಟು ತೊಗೊಂಡಿದ್ದೀವಿ ಅದ್ರ ಮೇಲೆ. ಫಸ್ಟ್ ಒನ್ ಈಸ್ ಆವ್ರೇಜ್ ರೇಟ್, ನೆಕ್ಸ್ಟ್ ಒನ್ ಈಸ್ ಇನ್ಸ್ಟಂಟೇನಿಯಸ್ ರೇಟ್. ಸೊ ನೇಮಲ್ಲೇ ಇದೆ ನೋಡಿ, ಆವ್ರೇಜ್ ಅಂದರೆ ನೀವು T1 to T2 ಏನು ತೊಗೊತೀರಾ ಅದು ಒಂದು ಸ್ವಲ್ಪ ಲಾಂಗ್ ಲೆಂತಿ ಟೈಮ್ ಇರುತ್ತೆ, ಅಂದರೆ 1 hour 2 hour ಆ ಥರ ಇರ್ಬೋದು. ಸೊ ನೀವು ಈಸಿಲಿ ಅದನ್ನು ಕೌಂಟ್ ಮಾಡ್ಬೋದು. ಇನ್ಸ್ಟಂಟೇನಿಯಸ್ ಅಂತ ಹೇಳಿದ್ರೆ ಈಗ ಜಸ್ಟ್ ಸೆಕೆಂಡಲ್ಲಿ ಏನು ರೇಟ್ ಇತ್ತು ಅದನ್ನು ಐಡೆಂಟಿಫೈ ಮಾಡೋದು. ಅರ್ಥ ಆಯ್ತಾ? ಸೊ ಡೆಫಿನೇಷನ್ಸ್ ಏನೇನು ಬರ್ತವೆ ಇಲ್ಲಿ ನೋಡಿ. ಆವ್ರೇಜ್ ರೇಟ್ ಆಫ್ ದ ರಿಯಾಕ್ಷನ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಕಾನ್ಸಂಟ್ರೇಷನ್,
ರೇಟ್ ಆಫ್ ಚೇಂಜ್ ಆಫ್ ಕಾನ್ಸಂಟ್ರೇಷನ್, ಚೇಂಜ್ ಎಷ್ಟಾಗ್ತಿದೆ ಕಾನ್ಸಂಟ್ರೇಷನು ಆಫ್ ಎನಿ ರಿಯಾಕ್ಟೆಂಟ್. ಸೊ ಕಾನ್ಸಂಟ್ರೇಷನ್ ಯಾವ್ದ್ರದ್ದು ಚೇಂಜ್ ಆಗ್ಬೋದು, ರಿಯಾಕ್ಟೆಂಟ್ದು ಆ್ಯಂಡ್ ಪ್ರಾಡಕ್ಟ್ದು ಕೂಡ. ರಿಯಾಕ್ಟೆಂಟಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಆ್ಯಂಡ್ ಇನ್ ಕೇಸ್ ಆಫ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಫಾರ್ ಅ ಗಿವನ್ ಇಂಟರ್ವಲ್ ಆಫ್ ಟೈಮ್, ಒಂದು ಇಂಟರ್ವಲ್ ತಗೊತೀವಿ, ಈ ಇಂಟರ್ವಲ್ ಏನಾಗಿರುತ್ತೆ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಸಿ ಇರುತ್ತೆ ಆ್ಯಂಡ್ ನಾವು ಇದನ್ನು ಅಬ್ಸರ್ವ್ ಕೂಡ ಮಾಡ್ಕೊಬೋದು. ವೆರಾಸ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ದ ರಿಯಾಕ್ಷನಲ್ಲಿ ಏನಾಗುತ್ತೆ, ರೇಟ್ ಆಫ್ ಚೇಂಜ್ ಆಫ್ ಕಾನ್ಸಂಟ್ರೇಷನ್ ಆಫ್ ಎನಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಇದರಲ್ಲಿ ಇಂಟರ್ವಲ್ ಇತ್ತು, ಇದರಲ್ಲಿ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಇತ್ತೆ, ಆಯಿತಾ. ಸೊ ಇದರದ್ದು ಗ್ರಾಫಲ್ಲಿ ಬಂದರೆ ಯಾವ ಥರ ನೀವು ಮಾಡ್ತೀರಾ ಅಂತ ನೋಡಿ. ಸೊ ದಿಸ್ ಈಸ್ ಯುವರ್ ಫಾರ್ ಆವ್ರೇಜ್ ರೇಟ್, ಇಟ್ ಈಸ್ ಫಾರ್ ಯುವರ್ ಇನ್ಸ್ಟಂಟೇನಿಯಸ್ ರೇಟ್. ಆವ್ರೇಜ್ ರೇಟಲ್ಲಿ ನೋಡಿ ನಾನು ಏನು ತೊಗೊಂಡಿದ್ದೀನಿ, ಒಂದು ಇಂಟರ್ವಲ್ ಆಫ್ ಟೈಮ್ ತೊಗೊಂಡಿದ್ದೀನಿ. ಯಾವ ಇಂಟರ್ವಲ್, ಈ ಇಂಟರ್ವಲ್ ನೋಡಿ. ಸೊ ಇದೇನಾಗಿದೆ, ಇಂಟರ್ವಲ್ ಆಫ್ ಟೈಮ್ ಇದೆ T1 ಆ್ಯಂಡ್ T2. ಸೊ ಇನಿಷಿಯಲಿ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ಸ್ ಇರೋದು ನೋಡಿ. ಸೊ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ಸ್ ಇದ್ದಾಗ ಕೆಳಗೆ ಗ್ರಾಫ್ ಬರುತ್ತೆ, ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ಸ್ ಬರಿಬೇಕಾದ್ರೆ ನೀವು ಯಾವ ಥರ ಗ್ರಾಫ್ ಬರಿತೀರಾ, ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ಸ್ ಬರಿಬೇಕಾದ್ರೆ ಈ ಥರ ಬರಿತೀರಾ, ಆಯಿತಾ. ಸೊ ಇದು ಪ್ರಾಡಕ್ಟ್ಸ್ಗೆ, ಇದು ರಿಯಾಕ್ಟೆಂಟ್ಸ್ಗೆ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ನೋಡ್ಕೊತಾ ಹೋಗಿ ಈಗ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೇಳಿದ್ರೆ T1 ಅಲ್ಲಿ ನೋಡಿ, ಇದು ಇನಿಷಿಯಲ್ ಟೈಮ್. ಸೊ ಟೈಮ್ ಹಿಂಗೆ ಆಗ್ತಾ ಹೋಗುತ್ತಲ್ವಾ. ಸೊ ದಿಟ್ ಈಸ್ ಲೆಟ್ಸ್ ಸೇ ಇದು ಒಂದು ಅರ್ಧ ಗಂಟೆ ಆದಮೇಲೆ, ಇದು 1 ಗಂಟೆ ಆದಮೇಲೆ. ಸೊ ಫಸ್ಟ್ T1 ಇನಿಷಿಯಲ್ ಟೈಮಲ್ಲಿ ಕಾನ್ಸಂಟ್ರೇಷನ್ ಏನಾಗಿದೆ, ಜಾಸ್ತಿ ಇದೆ. ಬಟ್ T2 ಟೈಮ್ ಹೋಗ್ತಾ ಹೋಗ್ತಾ ಕಾನ್ಸಂಟ್ರೇಷನ್ ಏನಾಗಿದೆ, ಕಡಿಮೆ ಆಗಿದೆ, ರೈಟ್. ಸೊ ಕಡಿಮೆ ಆಗ್ಬೇಕಾದ್ರೆ ನಾವು ಏನು ತೊಗೊಂತೀವಿ, ಡಿಫ್ರೆನ್ಸ್ ತೊಗೊಬೇಕಾದ್ರೆ ದಟ್ ಈಸ್ T ಫೈನಲ್ ಮೈನಸ್ T ಇನಿಷಿಯಲ್. ಸೊ ಲೆಟ್ಸ್ ಇದು 2 ವ್ಯಾಲ್ಯೂ ಇದೆ, ಇದು 3 ವ್ಯಾಲ್ಯೂ ಇದೆ. ಸೊ 2 ಮೈನಸ್ 3 ಆಗುತ್ತೆ, -1 ಆನ್ಸರ್ ಬಂದ್ಬಿಡುತ್ತೆ. ಟೈಮ್ ನೆಗೆಟಿವ್ ಇರೋಕ್ಕಾಗಲ್ಲ. ಸೊ ಇಲ್ಲೇನಾಗೋಯ್ತು, ನಮ್ಮದು ರೇಟು ನೆಗೆಟಿವ್ ಬರುತ್ತೆ. ಆ ನೆಗೆಟಿವ್ ಬರಬಾರ್ದು ಅಂತ ನಾವು ಸೈನ್ ಕನ್ವೆನ್ಷನಲ್ಲಿ ಏನು ಮಾಡಿದ್ದೀವಿ, ಫಸ್ಟೇ ನಾವು ನೆಗೆಟಿವ್ ಸೈನ್ನ ಆ್ಯಡ್ ಮಾಡಿದ್ದೀವಿ, ಆಯಿತಾ. ಸೊ ನೆಗೆಟಿವ್ ಸೈನ್ದು ಸಿಗ್ನಿಫಿಕೆನ್ಸ್ ಏನಿಲ್ಲಿ, ಇಟ್ ಸೇಸ್ ದಟ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಡಿಕ್ರೀಸಸ್ ಓವರ್ ದ ಟೈಮ್, ಆಯಿತಾ. ನೆಕ್ಸ್ಟ್ ಇನ್ಸ್ಟಂಟೇನಿಯಸ್ ಅಲ್ಲಿ ರೇಟಲ್ಲಿ ಬನ್ನಿ. ಇಲ್ಲೇನಾಗಿದೆ ನೋಡಿ, ಈ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟಲ್ಲಿ, ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಿಂದು ರೇಟ್ ಏನಾಗಿದೆ ಅಂತ ಕಂಡುಹಿಡಿಯೋದು. ಸೊ ಅದನ್ನು ಹೆಂಗೆ ಕಂಡುಹಿಡಿತೀರಾ, ಬೈ ರೈಟಿಂಗ್ ಯೋರ್ ಸ್ಲೋಪ್. ಸೊ ಸ್ಲೋಪ್ನ ಡ್ರಾ ಮಾಡ್ತೀರಾ, ಆ್ಯಂಡ್ ದೆನ್ ಅದರಲ್ಲಿ ಡಿ ಸಿ ಡಿವೈಡ್ ಬೈ ಡಿ ಟಿ, ಡಿ ಸಿ ಅಂದರೆ DR ಅಂತಲೂ ಹೇಳ್ಬೋದು, ಡ್ರೆಸ್ ಚೇಂಜ್ ಇನ್ ಕಾನ್ಸಂಟ್ರೇಷನ್, ಅಲ್ಲೇ ಬರ್ತಿದ್ದೀನಿ, ಡಿವೈಡೆಡ್ ಬೈ DT. ಕ್ಲಿಯರ್, ಓಕೆ. ಸೊ ಇದು ಕ್ಲಿಯರ್ ಆಗಿದ್ರೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ರೇಟ್ ಆಫ್ ದ ರಿಯಾಕ್ಷನ್. ಸೊ ಏನೇನು ಫ್ಯಾಕ್ಟರು ಈ ರೇಟ್ನ ಅಫೆಕ್ಟ್ ಮಾಡುತ್ತೆ. ಸೊ ಫಸ್ಟ್ ಒಂದಿಗೆ ನೋಡ್ಕೊತ ಹೋಗೋಣ, ದ ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಏನು ಮಾಡುತ್ತೆ, ನಿಂದು ರೇಟ್ ಆಫ್ ದ ರಿಯಾಕ್ಷನ್ಗೆ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದರೆ ಎಫೆಕ್ಟ್ ಆಫ್ ಟೆಂಪರೇಚರು ಕೂಡ ಅಫೆಕ್ಟ್ ಮಾಡುತ್ತೆ. ಯಾವ ಥರ ಅಫೆಕ್ಟ್ ಮಾಡುತ್ತೆ, ಮುಂದೆ ನೀವು ಅರ್ಹೀನಿಯಸ್ ಥಿಯರಿ ಅವ್ರ ಎಫೆಕ್ಟ್ ಆಫ್ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ದ ರೇಟ್ ಅದರಲ್ಲಿ ನೋಡ್ತೀರಾ. ನೆಕ್ಸ್ಟ್ ಎಫೆಕ್ಟ್ ಆಫ್ ನೇಚರ್ ಆಫ್ ದಿ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್. ಸೊ ಯಾವ ಥರ ನಮ್ಮದು ರಿಯಾಕ್ಟೆಂಟ್ ಇದೆ, ಪ್ರಾಡಕ್ಟ್ ಇದೆ, ಅದರ ನೇಚರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಅದರ ನೇಚರ್ ಅಂದರೆ ಯಾವ್ದಾದ್ರು ಇರ್ಬೋದು ನೋಡಿ, ಫಿಸಿಕಲ್ ಸ್ಟೇಟ್ ಆಫ್ ದ ರಿಯಾಕ್ಟೆಂಟ್ಸ್ ಆಗಿರ್ಬೋದು, ಫಿಸಿಕಲ್ ಸೈಜ್ ಆಫ್ ದ ರಿಯಾಕ್ಟೆಂಟ್ಸ್ ಆಗಿರ್ಬೋದು, ಸೈಜ್ ಎಷ್ಟಿದೆ, ಕೆಮಿಕಲ್ ನೇಚರ್ ಆಫ್ ದ ರಿಯಾಕ್ಟೆಂಟ್ಸ್, ಅದು ಕೆಮಿಕಲ್ ನೇಚರ್ ಏನಿದೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದರೆ ಎಫೆಕ್ಟ್ ಆಫ್ ಕೆಟಲಿಸ್ಟ್ ಇದ್ರೆ ಯಾವ ಥರ ಆಗುತ್ತೆ, ಕೆಟಲಿಸ್ಟ್ ಇಲ್ದಲ್ಲೇ ಇದ್ರೆ ಯಾವ ಥರ ಆಗುತ್ತೆ, ಇದನ್ನು ಕೂಡ ಎಫೆಕ್ಟ್ ಆಫ್ ಕೆಟಲಿಸ್ಟಲ್ಲಿ ನೋಡ್ತೀರಾ. ಬಟ್ ಇಲ್ಲಿ ಪಾಯಿಂಟ್ಸ್ನ ಕೊಟ್ಟಿದ್ದೀನಿ, ಇವಾಗಲೇ ನೋಟ್ ಡೌನ್ ಮಾಡಿ. ನಾನು ಇದನ್ನು ಡೀಪ್ಲಿ ಯಾಕೆ ಹೇಳ್ತಿಲ್ಲ ಅಂತ ಹೇಳಿದ್ರೆ, ನಿಮ್ಮದು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟ್ರಲ್ಲಿ ಇದನ್ನು ನಾನು ಕ್ಲಿಯರಾಗಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟೊಂದು ಉದ್ದ ವೀಡಿಯೋ ಅಲ್ಲಿ ಹೆಂಗೆ ನೋಡೋಣ ಮ್ಯಾಮ್ ಅಂತ ಹೇಳಿದ್ರೆ, ನೀವು ಅಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಇದೆ, ಆ ಟೈಮ್ ಸ್ಟ್ಯಾಂಪ್ಸಿಗೆ ಹೋಗಿ ಡೈರೆಕ್ಟಾಗಿ ನೋಡ್ಕೊಬೋದು. ನೆಕ್ಸ್ಟ್ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಮೀಡಿಯಮ್. ಸೊ ಮೀಡಿಯಮ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನಿದೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಎಫೆಕ್ಟ್ ಆಫ್ ರೇಡಿಯೇಷನ್ ಆರ್ ಲೈಟ್. ಸೊ ಲೈಟ್ ಪ್ರೆಸೆನ್ಸ್ ಇದೆಯೋ ಇಲ್ವೋ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಎಕ್ಸಾಮಲ್ಲಿ ಕೇಳಿದ್ರೆ ನೀವು ಈ ಸೆಂಟೆನ್ಸ್ನ ಬರೆದ್ರೆ ವೆಲ್ ಆ್ಯಂಡ್ ಗುಡ್, ಬರೀಲಿಲ್ಲ ಅಂದರೂ ಈ ಒಂದು ಏನು ಹೆಡ್ಡಿಂಗ್ ಬರೆದಿದ್ದೀನಲ್ವ ಇದನ್ನು ಬರೀ ಲಿಸ್ಟ್ ಔಟ್ ಮಾಡ್ಕೊತಾ ಹೋದರೂ ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಈಸ್ ಲಾ ಆಫ್ ಮಾಸ್ ಆ್ಯಕ್ಷನ್. ಸೊ ಮಾಸ್ ಆ್ಯಕ್ಷನು ಆ್ಯಂಡ್ ರೇಟ್ ಲಾ ಎರಡೂ ನೋಡ್ಕೊತಾ ಹೋಗೋಣ. ಸೊ ಲೆಟ್ಸ್ ಸೇ ನಾನು ಒಂದು ತಗೊಂಡಿದ್ದೀನಿ, ದಟ್ ಈಸ್ ನಂದು ಎ ಪ್ಲಸ್ ಬಿ ಗಿವಿಂಗ್ ರೈಸ್ ಟು ಸಿ ಪ್ಲಸ್ ಡಿ. ಇದು ಯಾವುದೋ ರಿಯಾಕ್ಷನ್ನ ತಗೊಂಡಿದ್ದೀನಿ, ಆಯಿತಾ. ಸೊ ಇವೇನಾಗಿದೆ ನೋಡಿ, ಸೊ ಇದನ್ನು ಹೇಳೋದು ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಅಂತ ಹೇಳ್ತೀರಾ, ಆಯಿತಾ. ಲಾ ಆಫ್ ಮಾಸ್ ಆ್ಯಕ್ಷನ್ ಅಕಾರ್ಡಿಂಗ್ ಏನಾಗಿರುತ್ತೆ ಅಂತ ಹೇಳಿದೆ, ನಿಮ್ಮದು ರೇಟು
will be directly proportional to concentration of A to the raise of stoichiometry of A ಏನಿದೆ ಅದು, but B concentration of B raised to stoichiometry of B. ಸೊ ಇದು ನಿಮ್ಮದು ರೇಟ್ ಆಗುತ್ತೆ ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್ ಅಂತ ಹೇಳ್ತಾರೆ. ಬಟ್ ಅಕಾರ್ಡಿಂಗ್ ಟು ರೇಟ್ ಲಾ ಇವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮದು ರೇಟ್ ಏನಾಗಿದೆ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ಎ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಬಿ ಆಗಿರುತ್ತೆ. ಬಟ್ ಇದು ಪವರ್ ಏನಿದೆ ಇದು ನಿಮ್ಮದು ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಇಟ್ ವಿಲ್ ಬಿ ಸಮಥಿಂಗ್ ಎಲ್ಸ್ ಎಕ್ಸ್ಪರಿಮೆಂಟಲಿ ಡಿಟರ್ಮೈನ್ಡ್ ಆಗಿರುತ್ತೆ, ಎಕ್ಸ್ ಆ್ಯಂಡ್ ವೈ. ಕ್ಲಿಯರ್? ಸೊ ಇವಾಗ ಸ್ಟೇಟ್ಮೆಂಟ್ ನೋಡ್ಕೊಂತ ಹೋಗೋಣ. ಸೊ ನೋಡಿ, ರೇಟ್ ಆಫ್ ರಿಯಾಕ್ಷನ್ ಇಸ್ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಎ ಕಾನ್ಸಂಟ್ರೇಷನ್ ಬಿ ಮಲ್ಟಿಪ್ಲಿಕೇಶನ್ ತಾನೇ ಇರೋದು, ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಈಚ್ ಕಾನ್ಸಂಟ್ರೇಷನ್ term raised to the power equal to stoichiometric coefficient, raised to the power equal to stoichiometric coefficient. ಆಯ್ತಾ? ಸೊ ಇಟ್ ಈಸ್ ಬೇಸ್ಡ್ ಆನ್ ದಿ ಸ್ಟಾಕ್ಯೋಮೆಟ್ರಿ ಆ್ಯಂಡ್ ಇದು ನೋಡ್ಕೊಂತ ಹೋಗೋಣ. ದ ರೇಟ್ ಆಫ್ ದ ರಿಯಾಕ್ಷನ್ is directly proportional to product of concentration of reactants, each concentration terms raised to a power on which rate of the reaction actually depends, and this x and y is experimentally determined ಅಂತ ಬರಿಬೇಕಷ್ಟೆ. ಕ್ಲಿಯರ್? ಸೊ ಇದನ್ನು ಕೇಳ್ತಾರೆ. ನೆಕ್ಸ್ಟ್ ನೋಡೋಣ ಕ್ವಶನ್ಸ್ ಏನೇನು ಬಂದಿದ್ದಾವೆ ಇಷ್ಟು ಟಾಪಿಕ್ಸಲ್ಲಿ. 2022 ಆ್ಯಂಡ್ 2020 ಸೇಮ್ ಕ್ವಶನ್ ಕೇಳಿದರೆ ಯಾವ್ಯಾವ ಫ್ಯಾಕ್ಟರ್ಸು ನಿಮ್ಮದು ರೇಟ್ ಆಫ್ ದ ರಿಯಾಕ್ಷನ್ಗೆ ಎಫೆಕ್ಟ್ ಮಾಡುತ್ತೆ ಅಂತ. ಸೊ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಈ ಥರ ಪಾಯಿಂಟ್ಸ್ಗಳಿತ್ತು ನೋಡಿ. ಸೊ ಈ ಥರ ಪಾಯಿಂಟ್ಸ್ ಬರೆದಿದ್ದರೆ ಫುಲ್ ಮಾರ್ಕ್ಸ್ ಸಿಗೋದು. ದಟ್ ಈಸ್ ನೇಚರ್ ಆಫ್ ರಿಯಾಕ್ಟೆಂಟ್ಸ್, ಟೆಂಪರೇಚರ್, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್, ಕ್ಯಾಟಲಿಸ್ಟ್, ಪ್ರೆಸೆನ್ಸ್ ಆಫ್ ಲೈಟ್. ಕ್ಲಿಯರ್? ನೆಕ್ಸ್ಟ್ ಒಂದಿಗೆ ಬರೋಣ, ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಸೊ ಮಾಲಿಕ್ಯುಲಾರಿಟಿ ಅಂದರೆ ಏನು ಆ್ಯಂಡ್ ಆರ್ಡರ್ ಅಂದರೆ ಏನು? ಸೊ ಇದೇ ರಿಯಾಕ್ಷನ್ನ ತಗೊಳ್ಳೋಣ ನಾವೇನು ತೊಗೊಂಡಿದ್ವಿ ಅಲ್ಲಿ. ಸೊ ದ್ಯಾಟ್ ಈಸ್ ಎ ಪ್ಲಸ್ ಬಿ ಗಿವ್ ರೈಸ್ ಟು ಸಿ ಪ್ಲಸ್ ಡಿ. ಆ್ಯಂಡ್ ರೇಟ್ ಆಫ್ ದ ರಿಯಾಕ್ಷನ್ ಏನು ತೊಗೊಂಡಿದ್ವಿ ಅಕಾರ್ಡಿಂಗ್ ಟು ದ ರೇಟ್ ಲಾ, ಎ ಟು ದಿ ಪವರ್ ಆಫ್ ಎಕ್ಸ್ ಆ್ಯಂಡ್ ಬಿ ಟು ದ ಪವರ್ ಆಫ್ y ತೊಗೊಂಡಿದ್ವಿ. ಆ್ಯಂಡ್ ಅಕಾರ್ಡಿಂಗ್ ಟು ಮಾಸ್ ಆಕ್ಷನ್ ಏನು ತೊಗೊಂಡ್ವಿ, ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಟು ದ ಪವರ್ ಆಫ್ ಎ ಆ್ಯಂಡ್ ಬಿ ಟು ದ ಪವರ್ ಆಫ್ ಬಿ. ರೈಟ್? ಸೊ ನಿಂದು ಆರ್ಡರ್ ಯಾವುದಕ್ಕೆ ರಿಲೇಟ್ ಆಗಿರುತ್ತೆ, ಮಾಲಿಕ್ಯುಲಾರಿಟಿ ಯಾವಾಗ ರಿಲೇಟ್ ಆಗಿರುತ್ತೆ ನೋಡಿ. ಸೊ ಲಾ ಆಫ್ ಮಾಸ್ ಆಕ್ಷನ್ದು ಇದು ಆರ್ಡರ್ ಯಾವುದಕ್ಕೆ ಡಿಪೆಂಡ್ ಆಗಿರುತ್ತೆ, ಇಂದು ರೇಟ್ ಲಾ ಮೇಲೆ. ಸೊ ಈಗ ಮಾಲಿಕ್ಯುಲಾರಿಟಿ ಆ್ಯಂಡ್ ಆರ್ಡರ್ ಅಂದರೆ ಏನು ನೋಡಿ. ಸೊ ಮಾಲಿಕ್ಯುಲಾರಿಟಿ ಅಂದರೆ ಏನಿಲ್ಲ, ನಿಮ್ಮದು ಲಾ ಆಫ್ ಮಾಸ್ ಆಕ್ಷನಲ್ಲಿ ಏನು ಈಕ್ವೇಷನ್ ಇತ್ತು ಅದ್ರದ್ದು ಪವರ್ ಏನಿತ್ತು ಅದ್ರದ್ದು ಸಮ್. ಅದೇ ಆರ್ಡರ್ ಬಂದರೆ ರೇಟ್ ಲಾಲ್ ಏನು ಈಕ್ವೇಷನ್ ಇತ್ತು, ಏನು ಕನ್ಸಂಟ್ರೇಷನ್ ಟರ್ಮ್ ಇತ್ತು ಅದ್ರದ್ದು ಪವರ್ ಬಂದ್ಬಿಟ್ಟು ನಿಮ್ಮದು ಆರ್ಡರ್ ಆಗೋಗುತ್ತೆ. ಸೊ ಇಲ್ಲಿ ಬರೆದ್ಬಿಡೋಣ ನಾವು. ಸೊ ಆರ್ಡರ್ ಏನಾಯ್ತು ನಿಮ್ದು ಇವಾಗ ಎಕ್ಸ್ ಪ್ಲಸ್ ವೈ ಆಯಿತು. ಇಲ್ಲಿ ಮಾಲಿಕ್ಯುಲಾರಿಟಿ ಏನಾಯ್ತು ನಿಮ್ಮದು ಎ ಪ್ಲಸ್ ಬಿ ಆಯಿತು. ಕ್ಲಿಯರ್? ಸೊ ಡಿಫ್ರೆನ್ಸ್ ನೋಡ್ಕೊತಾ ಹೋಗೋಣ. ಇಲ್ಲಿ ನೋಡಿ, ಇಟ್ ಈಸ್ ಅ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಆಟಮ್ಸ್ ಟೇಕಿಂಗ್ ಪಾರ್ಟ್ ಇನ್ ದ ರಿಯಾಕ್ಷನ್. ಸೊ ಎಷ್ಟು ಮಾಲಿಕ್ಯೂಲ್ಸು ಈ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೆ ಅನ್ನೋದು ಹೇಳುತ್ತೆ. ಬಟ್ ಇಟ್ ಈಸ್ ಅ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಆಟಮ್ ಹೂಸ್ ಕಾನ್ಸಂಟ್ರೇಷನ್ ಆಲ್ಟರ್ ಆಸ್ ಅ ರಿಸಲ್ಟ್ ಆಫ್ ಕೆಮಿಕಲ್ ಚೇಂಜ್ ಅಟ್ ಅ ಗಿವನ್ ಟೆಂಪರೇಚರ್. ಸೊ ಏನೋ ಕೆಮಿಕಲ್ ಚೇಂಜ್ ಆಗಿರುತ್ತೆ, ಅದ್ರ ಕನ್ಸಂಟ್ರೇಷನ್ ಆಲ್ಟರ್ ಮಾಡೋದ್ರಿಂದ ಸೊ ಅದ್ರದ್ದು ಏನಾಗಿರುತ್ತೆ, ಅದು ನಂಬರ್ ಆಗಿರುತ್ತೆ. ನೆಕ್ಸ್ಟ್ ಬರೋಣ, ಟೋಟಲ್ ನಂಬರ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಇನ್ವಾಲ್ವ್ಡ್ ಇನ್ ಬ್ಯಾಲೆನ್ಸ್ ಸ್ಟಾಕ್ಯೋಮೆಟ್ರಿ ಕೆಮಿಕಲ್ ರಿಯಾಕ್ಷನ್. ಸೊ ಇದೇನು, ಸೊ ಎ ಬಿ ಪ್ಲಸ್ ಬಿ ಏನು, ಸೊ ಒಂದು ಸ್ಟಾಕ್ಯೋಮೆಟ್ರಿ ಆಫ್ ರಿಯಾಕ್ಟೆಂಟ್ಸ್ ಎ ಆ್ಯಂಡ್ ಬಿ ಆಗಿದೆ. ಸೊ ಇಟ್ ಈಸ್ ಟೋಟಲ್ ನಂಬರ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಎಷ್ಟು ಅಂತ ಹೇಳ್ತಿದೆ. ನೆಕ್ಸ್ಟ್ ಇದು ಬಂದರೆ ಸಮ್ ಆಫ್ ಪವರ್ ಟು ವಿಚ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಆರ್ ರೇಸ್ಡ್ ಇನ್ ಎಕ್ಸ್ಪರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಲಾ. ಸೊ ರೇಟ್ ಲಾ ಅಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ ಮೇಲೆ ಏನು ಪವರ್ ಇತ್ತು ಅದ್ರದ್ದು ಸಮ್ಮು ಅಂತ ಹೇಳ್ತಿರೋದು. ನೆಕ್ಸ್ಟ್ ಬರೋಣ, ಇದು ಥಿಯೋರಿಟಿಕಲ್ ವ್ಯಾಲ್ಯೂ. ಸೊ ನಮಗೆ ಈಕ್ವೇಷನ್ ಥಿಯೋರಿಟಿಕಲಿ ಗೊತ್ತಿದ್ರೆ ಬ್ಯಾಲೆನ್ಸ್ಡ್ ಮಾಡಿದ್ರೆ ಈಕ್ವೇಷನ್ನ ನಮಗೆ ಮಾಲಿಕ್ಯುಲಾರಿಟಿ ಸಿಕ್ಕೋಗುತ್ತೆ. ಇದು ಏನೋ ಆರ್ಡರ್ ಬಂದ್ಬಿಟ್ಟು ಎಕ್ಸ್ಪರಿಮೆಂಟಲ್ ವ್ಯಾಲ್ಯೂ. ಕ್ಲಿಯರಾ? ನೆಕ್ಸ್ಟ್ ಬರೋಣ, ಕೆನ್ ನಾಟ್ ಬಿ ಝೀರೋ. ಇದು ನಿಮ್ಮದು ಮಾಲಿಕ್ಯುಲಾರಿಟಿ ಬಂದ್ಬಿಟ್ಟು ಝೀರೋ ಆಗೋಗಿಲ್ಲ, ಫ್ರ್ಯಾಕ್ಷನ್ ಆಗೋ ಹೋಗಿಲ್ಲ, ನೆಗೆಟಿವ್ ಆಗೋ ಹಾಗಿಲ್ಲ. ಇಟ್ ಈಸ್ ಆಲ್ವೇಸ್ ಅ ಹೋಲ್ ನಂಬರೇ ಆಗಿರುತ್ತೆ. ವೆರಾಸ್ ಆರ್ಡರ್ ನಿಮ್ದು ಏನಾಗಿರುತ್ತೆ, ಝೀರೋನೂ ಆಗ್ಬೋದು, ಫ್ರ್ಯಾಕ್ಷನೂ ಆಗ್ಬೋದು, ನೆಗೆಟಿವ್ ಆಗ್ಬೋದು. ನೆಕ್ಸ್ಟ್ ಬರೋಣ, ಇಟ್ ಡಸಂಟ್ ಚೇಂಜ್ ವಿತ್ ಪ್ರೆಷರ್ ಆ್ಯಂಡ್ ಟೆಂಪರೇಚರ್. ಟೆಂಪರೇಚರ್ನ ನಾವು ಇನ್ಕ್ರೀಸು ಡಿಕ್ರೀಸ್ ಮಾಡಿದ್ರೆ ಮಾಲಿಕ್ಯುಲಾರಿಟಿ ಮೇಲೆ ಏನೂ ಎಫೆಕ್ಟ್ ಆಗಲ್ಲ, ಯಾಕಂದರೆ ಥಿಯೋರಿಟಿಕಲ್ ವ್ಯಾಲ್ಯೂ. ನೆಕ್ಸ್ಟ್ ಬರೋಣ, ಇಟ್ ಚೇಂಜ್ ವಿತ್ ಪ್ರೆಷರ್ ಆ್ಯಂಡ್ ಟೆಂಪರೇಚರ್.
ಫಾರ್ ಅ ಮಲ್ಟಿ ಸ್ಟೆಪ್ ಮಾಲಿಕ್ಯುಲಾರಿಟಿ ಇಸ್ ಗಿವನ್ ಬೈ ಕನ್ಸಿಡರಿಂಗ್ ಆಲ್ ಸ್ಟೆಪ್. ಸೊ ಮಲ್ಟಿ ಸ್ಟೆಪ್ ಅಂತ ಹೇಳಿದ್ರೆ ಒಂದು ಮೆಕ್ಯಾನಿಸಮ್ ತೊಗೊಳೋಣ. ಈ ಮೆಕ್ಯಾನಿಸಮ್ಸ್ಗಳಲ್ಲಿ 2-3 ಸ್ಟೆಪ್ಸ್ಗಳು ಇರ್ತಾವಲ್ವಾ. ಸೊ ಅದ್ರದ್ದು ಮಾಲಿಕ್ಯುಲಾರಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಮಲ್ಟಿಪಲ್ ಸ್ಟೆಪ್ಸ್ನ ನೀವೇನು ಮಾಡ್ತೀರಾ, ಮರ್ಜ್ ಮಾಡಿ ಅದರದ್ದು ಮಾಲಿಕ್ಯುಲಾರಿಟಿ ತೆಗಿತೀರಾ. ಇದರಲ್ಲಿ ಏನಾಗುತ್ತೆ, ಸೊ ಮಲ್ಟಿ ಸ್ಟೆಪ್ ರಿಯಾಕ್ಷನ್ ಆಗಿರುತ್ತೆ. 1, 2, 3, 4 ಸ್ಟೆಪ್ಸಲ್ಲಿ ಆಗಿರೋ ರಿಯಾಕ್ಷನ್ಸಲ್ಲಿ ಇದು ಎಲ್ಲದನ್ನೂ ಕನ್ಸಿಡರ್ ಮಾಡಲ್ಲ ಆರ್ಡರು. ಬರೀ ಯಾವ ಒಂದು ರಿಯಾಕ್ಷನಾಗಿ ಕನ್ಸಿಡರ್ ಮಾಡುತ್ತೆ, ವಿಚ್ ಈಸ್ ವೆರಿ ಸ್ಲೋ. ಸೊ ಸ್ಲೋಯೆಸ್ಟ್ ಸ್ಟೆಪ್ ಡಿಸೈಡ್ ದಿ ಆರ್ಡರ್ ಆಫ್ ರಿಯಾಕ್ಷನ್. ಕ್ಲಿಯರ್? ಸೊ ನೋಡಿ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಅ ಝೀರೋ ಆರ್ಡರ್ ರಿಯಾಕ್ಷನ್ ವಿತ್ ಸೂಟಬಲ್ ಕಂಡೀಷನ್. ಸೊ ಝೀರೋ ಆರ್ಡರ್ ಆಫ್ ದಿ ರಿಯಾಕ್ಷನ್ 0 ಆಗ್ಬೋದು ಅಲ್ವಾ ಆರ್ಡರು. ಸೊ ಆ ಟೈಪ್ ಆಫ್ ರಿಯಾಕ್ಷನ್ಗೆ ನಿಮ್ಮದು ಏನು ಎಕ್ಸಾಂಪಲ್ಸ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಝೀರೋ ಆರ್ಡರ್ ರಿಯಾಕ್ಷನಲ್ಲಿ ನಿಮ್ಮದು ಬೇಸಿಕಲಿ ಏನಾಗಿರುತ್ತೆ, ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ಎ ಟು ದಿ ಪವರ್ ಆಫ್ 0. ಸೊ ಕಾನ್ಸಂಟ್ರೇಷನ್ ಆಫ್ ಎ ಮೇಲೆ ಡಿಪೆಂಡ್ ಆಗ್ತಿಲ್ಲ ಅನ್ನೋದು ಇದು. ಕ್ಲಿಯರಾ? ಸೊ ಅದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ನೋಡಿ, ಡಿಕಂಪೋಸಿಷನ್ ಆಫ್ ಅಮೋನಿಯಾ ಅಥವಾ ಥರ್ಮಲ್ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. ಸೊ ಡಿಕಂಪೋಸಿಷನ್ ಆಫ್ ಅಮೋನಿಯಾ ಅಂದ್ರೇನು, ಅಮೋನಿಯಾ ಡಿಕಂಪೋಸ್ ಆಗ್ತಿದೆ. ಅಮೋನಿಯಾ ಡಿಕಂಪೋಸ್ ಆದರೆ ಏನು ಕೊಡುತ್ತೆ, ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್. ಗೊತ್ತಿದೆ ಅಲ್ವಾ? ಸೊ ಅದನ್ನೇ ಬರ್ದಿರೋದು. ಥರ್ಮಲ್ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. ಹೈಡ್ರೋಜನ್ ಅಯೋಡೈಡ್ ಡಿಕಂಪೋಸ್ ಆದರೆ ಏನು ಕೊಡುತ್ತೆ, ಅಯೋಡಿನ್ ಗ್ಯಾಸು, ಹೈಡ್ರೋಜನ್ ಗ್ಯಾಸು. ಕ್ಲಿಯರ್? ಸೊ ಇವೆರಡು ಎಕ್ಸಾಂಪಲ್ಸ್ನ ಬರಿತೀರಾ? ಓಕೆ. ನೆಕ್ಸ್ಟ್ ಬರೋಣ, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ಬೇಸಿಕಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರಲ್ಲ. ಬಟ್ ಇದನ್ನು ನಾವು ಫೋರ್ಸ್ಫುಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಟೈಪಲ್ಲಿ ಮಾಡ್ತಾ ಹೋಗ್ತೀವಿ. ಹೇಗೆ ನೋಡೋಣ. ನಾವೇನು ತೊಗೊಂಡೆ ಅಂತ ಹೇಳಿದ್ರೆ, ಒಂದು ರಿಯಾಕ್ಟೆಂಟ್ ಎ ಆ್ಯಂಡ್ ರಿಯಾಕ್ಟೆಂಟ್ ಬಿ ತೊಗೊಂಡೆ. ಸೊ ಏನಾದರೂ ನಾನು ಇದನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಬಿಟ್ಟು ರಿಯಾಕ್ಷನ್ನ ಪ್ರೊಸೀಡ್ ಮಾಡ್ತಿದ್ರೆ, ಸೊ ನಂದು ಎ ಮೇಲೂ ಡಿಪೆಂಡ್ ಆಗ್ತಿದೆ, ಬಿ ಮೇಲೂ ಡಿಪೆಂಡ್ ಆಗ್ತಿದೆ ಆರ್ಡರ್, ರೈಟ್? ಸೊ ಏನಾಗೋದು, ಆರ್ಡರು 2 or 3 or 4 ಗ್ರೇಟರ್ ಆಗೋಗೋದು. ಬಟ್ ಯಾವಾಗ ನಾನು ಎ ಅನ್ನೋ ಕ್ವಾಂಟಿಟಿನ 1 ತಗೊಂಡು ಬಿ ಅನ್ನೋ ಕ್ವಾಂಟಿಟಿನ ತುಂಬಾ ಜಾಸ್ತಿ ತೊಗೊಂಡ್ಬಿಟ್ಟೆ. ಸೊ ತುಂಬ ಜಾಸ್ತಿ ತೊಗೊಂಡಾಗ ಬಿ ಅನ್ನೋ ಕ್ವಾಂಟಿಟಿನ, ಇದ್ರದ್ದು ಬಿದು ಎಫೆಕ್ಟ್ ಏನಾಗೋಗುತ್ತೆ, ಫುಲ್ ನಲಿಫೈ ಆಗೋಗುತ್ತೆ. ಸೊ ಬಿದು ಏನೂ ಎಫೆಕ್ಟ್ ಇರಲ್ಲ ಆರ್ಡರ್ ಮೇಲೆ. ಸೊ ಹೆನ್ಸ್ ಫೋರ್ ಏದು ಮಾತ್ರ ಎಫೆಕ್ಟ್ ಇರುತ್ತೆ. ಆ್ಯಂಡ್ ಆರ್ಡರು ಕೂಡ ಬರೀ ಕಾನ್ಸಂಟ್ರೇಷನ್ ಆಫ್ ಟರ್ಮ್ ಏದು ರೇಸ್ಡ್ ಆಗಿರೋದೊಂದು ಪವರ್ ಮಾತ್ರ ಡಿಸೈಡ್ ಮಾಡೋದು. ಕ್ಲಿಯರಾ? ಸೊ ನೀವು ಡೆಫಿನೇಷನ್ ಬರ್ತಾ ಹೋದರೆ ಏನು ಬರಿತೀರಾ, ಸೊ ದ ರಿಯಾಕ್ಷನ್ ವಿಚ್ ಆರ್ ನಾಟ್ ಟ್ರೂಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಇದು ನಿಜವಾಗ್ಲೂ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿಲ್ಲ, ಬಟ್ ಬಿಕಮ್ಸ್ ರಿಯಾಕ್ಷನ್ ಆಫ್ ಫಸ್ಟ್ ಆರ್ಡರ್. ರಿಯಾಕ್ಷನ್ ಆಫ್ ಫಸ್ಟ್ ಆರ್ಡರ್ ಆಗುತ್ತೆ ಅಂಡರ್ ಸರ್ಟೆನ್ ಕಂಡೀಷನ್ಸ್. ಯಾವ್ಯಾವುದೋ ಕಂಡೀಷನ್ಸಲ್ಲಿ ಆಗುತ್ತೆ. ಸೊ ಆ ಕಂಡೀಷನ್ ಏನು ಬರಿಬೋದು ನೀವು, ಯು ಕ್ಯಾನ್ ರೈಟ್ ದಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ಅದರ್ ರಿಯಾಕ್ಟೆಂಟ್ ಈಸ್ ಟೇಕನ್ ಎಕ್ಸೆಸ್, ಆಯಿತಾ? ಆರ್ ಕಾಲ್ಡ್ ಸೂಡೋ ಯೂನಿಮಾಲಿಕ್ಯುಲರ್ ಆರ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಎಕ್ಸಾಂಪಲ್ ಕೇಳಿದ್ರೆ ಏನು ಬರೀತೀರಾ, ಇವೆರಡು ಎಕ್ಸಾಂಪಲಲ್ಲಿ ಒಂದು ಬರಿಬೋದು. ದಟ್ ಈಸ್ ಆ್ಯಸಿಡ್ ಹೈಡ್ರಾಲಿಸಿಸ್ ಆಫ್ ಎಸ್ಟರ್ ಅಥವಾ ಹೈಡ್ರಾಲಿಸಿಸ್ ಆಫ್ ಕೇನ್ ಶುಗರ್. ಈಗ ಕ್ಲಿಯರಾಗಿ ನೋಡಿ. ಸೊ ಇಲ್ಲಿ ನಿಮ್ಮದು ಏನು ತೊಗೊಂಡಿದ್ದೀರಾ ನೀವು, ಎಸ್ಟರ್ ತೊಗೊಂಡಿದ್ದೀರಾ. ಇದರಲ್ಲಿ ವಾಟರ್ನ ಏನು ತೊಗೊಂಡ್ಬಿಡ್ತೀರಾ ನೀವು, ಎಕ್ಸೆಸ್ ಆಗಿ ತೊಗೊತೀರಾ, ಆಯಿತಾ? ನೆಕ್ಸ್ಟ್ ಹೈಡ್ರಾಲಿಸಿಸ್ ಆಫ್ ಕೇನ್ ಶುಗರಲ್ಲಿ ಏನು ಮಾಡ್ತೀರಾ, ಕೇನ್ ಶುಗರ್ನ ನೀವು ನಾರ್ಮಲಾಗಿ ತೊಗೊತೀರಾ, ವಾಟರ್ನ ಇಲ್ಲೂ ಕೂಡ ಎಕ್ಸೆಸ್ ಮಾಡಿಬಿಡ್ತೀರಾ. ಸೊ ದೇರ್ ಫೋರ್ ಎಫೆಕ್ಟ್ ಆಫ್ ವಾಟರಲ್ಲಿ ನಲಿಫೈ ಆಗೋಗುತ್ತೆ ಆರ್ಡರ್ ಮೇಲೆ. ಸೊ ಇದನ್ನು ಏನಕ್ಕೆ ಹೇಳಿದ್ರಿ ಮ್ಯಾಮ್ ಇಷ್ಟೊಂದು? ನೋಡಿ 2019 ಕ್ವಶನ್ ಕೇಳಿದ್ದಾರೆ, ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ಏನು, ಆ್ಯಂಡ್ ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಡಿ ಅಂತ ಕೇಳಿದ್ದಾರೆ. ಸೊ ಇಂಪಾರ್ಟೆನ್ಸ್ ಗೊತ್ತಾಯ್ತಾ ಇದರದ್ದು. ನೆಕ್ಸ್ಟ್ ಬರೋಣ, ಮೆನ್ಷನ್ 2 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದಿ ಆರ್ಡರ್ ಆಫ್ ದಿ ರಿಯಾಕ್ಷನ್. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ನ ಏನು ಅಫೆಕ್ಟ್ ಮಾಡುತ್ತೆ. ಸೊ 2013 ಆ್ಯಂಡ್ 2011 ಕೇಳಿರೋ ಕ್ವಶನ್ ಇದು. ನೋಡಿ, ಆರ್ಡರು ಮತ್ತು ರೇಟನ್ನು ಎರಡೂ ಕೆಲವೊಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ. ಸೊ ಈ ಎರಡೂ ಫ್ಯಾಕ್ಟರ್ಸ್ ಎಲ್ಲದೂ ಸೇಮ್ ಇರಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಎಲ್ಲ ಸೇಮ್ ಇರಲ್ಲ. ಸೊ ಇದಕ್ಕೋಸ್ಕರ ಏನು ಮಾಡ್ತೀರಾ, ಸೊ ಒಂದು ಶೀಟಲ್ಲಿ ನಿಮ್ಮ ನೋಟ್ಸಲ್ಲಿ ಈ ಕಡೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆರ್ಡರ್, ಯಾವ್ಯಾವ ಈ ಥರ ಕನ್ಫ್ಯೂಷನ್ ಆಗೋದಿರುತ್ತೆ ಅದನ್ನು ಪಕ್ಕದಲ್ಲೇ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಅದರಲ್ಲಿ ಕಾಮನ್ ಪಾಯಿಂಟ್ಸ್ನ ಹುಡುಕಿ ಬರೀ ಕಾಮನ್ ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಅಟ್ಲೀಸ್ಟ್ ಅದನ್ನಾದರೂ ಎಲ್ಲ ಕ್ವಶನ್ಗೂ ನೀವು ಆನ್ಸರ್ ಮಾಡ್ತೀರಾ. ಸೊ ಯಾವ್ದಾವ್ದು ಫ್ಯಾಕ್ಟರ್ಸು, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಅಗೇನ್, ಆ್ಯಂಡ್ ಪ್ರೆಷರ್, ಟೆಂಪರೇಚರ್ ಸೇಮ್ ಆ್ಯಸ್ ರೇಟ್, ಎಕ್ಸ್ಟ್ರಾ ಏನು ಬಂತು, ಮೆಕ್ಯಾನಿಸಮ್ ಆಫ್ ರಿಯಾಕ್ಷನ್. ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡಿ, ಫಾರ್ ದ ರಿಯಾಕ್ಷನ್, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ದಟ್ ಈಸ್ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. ಕಾಣಿಸ್ತಿದೆಯಲ್ವಾ, ರೈಟ್ ದ ಮಾಲಿಕ್ಯುಲಾರಿಟಿ. ಸೊ ನೋಡಿ, ಆರ್ಡರ್ ಕೇಳಿದರೆ ಏನಾಗೋದಿದ್ದು, ಆರ್ಡರ್ ನಿಮ್ಮದು 0 ಆರ್ಡರ್ ರಿಯಾಕ್ಷನ್ ಆಗೋದು, ಅವಾಗಲೇ ನಿಮಗೆ ಹೇಳಿದೆ ಆ್ಯಸ್ ಅನ್ ಎಕ್ಸಾಂಪಲ್. ಬಟ್ ಮಾಲಿಕ್ಯುಲಾರಿಟಿ ಏನಾಗುತ್ತೆ, ಮಾಲಿಕ್ಯುಲಾರಿಟಿ ಅಂದ್ರೇನು, ನಿಮ್ಮದು
ಕೋಎಫಿಷಿಯಂಟ್ ದಟ್ ಈಸ್ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಎಷ್ಟಿದೆ ಟೋಟಲ್. ಸೊ ಟೋಟಲ್ ಸ್ಟಾಕ್ಯೋಮೆಟ್ರಿಕ್ ರಿಯಾಕ್ಟೆಂಟ್ ಎಷ್ಟು? ಬರೀ ಹೈಡ್ರೋಜನ್ ಅಯೋಡೈಡ್ 1. ಸೊ ಅದ್ರ ಸ್ಟಾಕ್ಯೋಮೆಟ್ರಿ ಎಷ್ಟಿದೆ? 2 ಇದೆ. ಸೊ ಮಾಲಿಕ್ಯುಲಾರಿಟಿ ಬಂದ್ಬಿಟ್ಟು ಎಷ್ಟಾಯಿತು? ಮಾಲಿಕ್ಯುಲಾರಿಟಿ 2 ಆಯಿತು. ಬಟ್ ಆರ್ಡರ್ ಎಕ್ಸಾಂಪಲ್ ನಿಂದೇನೋ ದಟ್ ಈಸ್ 0 ಆರ್ಡರ್ ರಿಯಾಕ್ಷನ್. ಕ್ಲಿಯರ್? ನೆಕ್ಸ್ಟ್ ಒಂದು ಪ್ರಾಬ್ಲಮಿಗೆ ಬರೋಣ. ವಾಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಷನ್ ವಿಚ್ ಹ್ಯಾಸ್ ರೇಟ್ ಎಕ್ಸ್ಪ್ರೆಷನ್? ಸೊ ರೇಟ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಇದರದ್ದು ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಈ ಥರ ಕ್ವಶನ್ ಬಂದಾಗ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಆನ್ಸರ್ ಶೀಟಲ್ಲಿ ಗಿವನ್ ಅಂತ ಬರೆದ್ಬಿಟ್ಟು ಒಂದರಲ್ಲೇ ತೋರಿಸೋದು ಹೇಗೆ ಆನ್ಸರ್ ಪ್ರೆಸೆಂಟ್ ಮಾಡಬೇಕು ಅಂತ. ಗಿವನ್ ಬರೆದ್ಬಿಟ್ಟು ರೇಟ್ ಈಸ್ ಈಕ್ವಲ್ ಟು k to the power of a minus 1 b to the power of 5 divided by 3 ಅಂತ ಬರೀತೀರಾ. ಆಯಿತಾ? ಸೊ ಆರ್ಡರ್ ಬಂದ್ಬಿಟ್ಟು ಏನಾಗುತ್ತೆ? ಸೊ ಆರ್ಡರ್ ವಿಲ್ ಬಿ ಈಕ್ವಲ್ ಟು -1 ಪ್ಲಸ್ 5 ಡಿವೈಡ್ ಬೈ 3. ಸೊ ಇದ್ರದ್ದು ಪವರ್ಸ್ದು ಅಡಿಷನ್, ರೈಟ್? ಸೊ ಈ ಪವರ್ದು ಅಡಿಷನ್ ಮಾಡಿದ್ರೆ ಆರ್ಡರ್ ಏನಾಗೋಯ್ತು ಇಲ್ಲಿ ನೋಡಿ. ಸೊ ನೀವು ಎಲ್ ಸಿ ಎಮ್ ತೊಗೊಂಡು ಇದನ್ನು ಡಿನಾಮಿನೇಟರ್ ಸೇಮ್ ಮಾಡ್ಕೊಂಡು 3 1 3 -3 ಪ್ಲಸ್ 5 ಡಿವೈಡೆಡ್ ಬೈ 3 ಆಯಿತು. ಸೊ ಇದೆಷ್ಟಾಯಿತು? 2 ಡಿವೈಡೆಡ್ ಬೈ 3. ಸೊ ಇದೇ ಆರ್ಡರ್ ಬರೆದಿದ್ರು 2 ಡಿವೈಡೆಡ್ ಬೈ 3 ಬರೆದಿದ್ರು ಮಾರ್ಕ್ಸ್ ಕೊಡೋರು, ಅಥವಾ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ 0.66 ಅಂತ ಬರೆದಿದ್ರು ಕೂಡ ಆನ್ಸರ್ ನಿಮ್ಗೆ ಆನ್ಸರ್ಗೆ ಫುಲ್ ಮಾರ್ಕ್ಸ್ ಕೊಡೋದು. ನೆಕ್ಸ್ಟ್ ರಿಯಾಕ್ಷನಲ್ಲಿ ನೋಡಿ. ಸೊ ರೇಟ್ ಆಫ್ ದ ರಿಯಾಕ್ಷನ್ ಕೊಟ್ಟಿದ್ದಾರೆ. ರೇಟ್ ವಾಟ್ ಈಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್? ಮತ್ತೆ ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಕೊಟ್ಟಿದ್ದಾರೆ? ರೇಟ್ ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ a to the power of half b ಸ್ಕ್ವೇರ್. ಸೊ ಆರ್ಡರ್ ಏನಾಯಿತು ನಿಮ್ಮದು? ಅಡಿಷನ್ ಅಲ್ವಾ? ಸೊ 1 ವಿ ಡಿವೈಡ್ ಬೈ 2 ಪ್ಲಸ್ 2 ಇದೇನಾಯಿತು? 1 ಪ್ಲಸ್ 4 ಡಿವೈಡೆಡ್ ಬೈ 2 5 ಡಿವೈಡೆಡ್ ಬೈ 2. ಸೊ 5 ಡಿವೈಡೆಡ್ ಬೈ 2 ಏನು? 2.5. ಕ್ಲಿಯರ್ ಆರ್ಡರ್? ನೆಕ್ಸ್ಟ್ ಒಂದಿಗೆ ಬರೋಣ. ಸೊ ನೋಡಿ, ರಿಯಾಕ್ಷನ್ ಎ ಪ್ಲಸ್ ಬಿ ಫಾಲೋಸ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಎ. ಸೊ ರೇಟನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ, ಬಟ್ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಕಾನ್ಸಂಟ್ರೇಷನ್ ಆಫ್ ಎ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಬಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪವರ್ ನೋಡಿ ಹೇಳಿದ್ದಾರೆ. ಸೊ ವಿತ್ ರೆಸ್ಪೆಕ್ಟ್ ಟು ಎ ರೆಸ್ಪೆಕ್ಟ್ ಆಗಿ ಅದು ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಅಂದರೆ ಏನು? ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಅಂದರೆ ಮೇಲ್ಗಡೆ ಪವರ್ 1 ಇದೆ ಅಂತ ಅರ್ಥ. ವಿತ್ ರೆಸ್ಪೆಕ್ಟ್ ಟು ಬಿ ಏನಾಗಿದೆ ಇದೆ? ಇಟ್ ಫಾಲೋಸ್ ಸೆಕೆಂಡ್ ಆರ್ಡರ್, ಅಂದರೆ ಬಿ ಟು ದ ಪವರ್ ಏನು? 2 ಆಗಿದೆ ಅಂತ ಅರ್ಥ. ಸೊ ವಾಟ್ ಈಸ್ ದ ಓವರ್ ಆಲ್ ಆರ್ಡರ್ ಆಫ್ ದ ರಿಯಾಕ್ಷನ್? ಸೊ ಓವರ್ ಆಲ್ ಆರ್ಡರ್ ಏನಾಗುತ್ತೆ? ಇದರ ಅಡಿಷನ್ ಅಗೇನ್. ಸೊ ದಟ್ ಇಸ್ 1 ಪ್ಲಸ್ 2 ಏನಾಗುತ್ತೆ? ಈಸ್ ಈಕ್ವಲ್ ಟು 3 ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಬರೋಣ. ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ಸ್. ಸೊ ರೇಟ್ ಕಾನ್ಸ್ಟೆಂಟ್ ಅಂದ್ರೆ ಏನು ಆ್ಯಂಡ್ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ರೇಟ್ ಲಾ ಅಕಾರ್ಡಿಂಗ್ ನಾವು ಈ ಇಕ್ವೇಷನ್ ನೋಡಿದ್ವಿ, ರೈಟ್? ಸೊ ರೇಟ್ ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ a to the power of x ಆ್ಯಂಡ್ b to the power of y. ಸೊ ಯಾವಾಗ ನಾವು ಒಂದು ಕಾನ್ಸ್ಟೆಂಟ್ ಟರ್ಮ್ನ ಡಿಫೈನ್ ಮಾಡಬೇಕು, ಅವಾಗ ಏನು ಮಾಡ್ತೀವಿ ನಾವು? ಸೊ ಈ ಕಡೆ ಏನಾಗಿದೆ ನಿಮ್ಮದು LHS ಸೈಡು. ಸೊ ಯು ವಿಲ್ ರೇಟ್ ಈಸ್ ಈಕ್ವಲ್ ಟು ಕೆ ಬರೋ ಥರ ನೀವು ನೋಡ್ತೀರಾ. ಸೊ ಈ ಥರ ರೇಟ್ ಈಸ್ ಈಕ್ವಲ್ ಟು ಕೆ ಬರಬೇಕು ಅಂದರೆ ಈ ಕಾನ್ಸಂಟ್ರೇಷನ್ ಟರ್ಮ್ ಏನಾಗಿರಬೇಕು? ಸೊ ಈ ಕಾನ್ಸಂಟ್ರೇಷನ್ ಟರ್ಮ್ ಯೂನಿಟಿ ಆಗಿರಬೇಕು. ಈಗ ತಾನೇ ಕಾನ್ಸ್ಟೆಂಟ್ನ ಡಿಫೈನ್ ಮಾಡೋದು. ಸೊ ಎಸ್, ಸೊ ಇದೇನಾಯಿತು? ಕೆ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಏನು? ಒಂದು ರೇಟ್ ಆಗಿದೆ. ಸೊ ಈ ರೇಟ್ ಯಾವ ಪರ್ಟಿಕ್ಯುಲರ್ ಇನ್ಸ್ಟೆನ್ಸಲ್ಲಿ? ನಿಮ್ಮದು ಕಾನ್ಸಂಟ್ರೇಷನ್ ಟರ್ಮು ಯೂನಿಟಿ ಇದ್ದಾಗ, ರೈಟ್? ಸೊ ಇದೇ ಡೆಫಿನೇಷನ್ ನೋಡಿ. ಇಟ್ ಈಸ್ ದ ರೇಟ್ ಆಫ್ ದ ರಿಯಾಕ್ಷನ್ ವೆನ್ ಕಾನ್ಸಂಟ್ರೇಷನ್ ಆಫ್ ಈಚ್ ರಿಯಾಕ್ಟೆಂಟ್ ಈಸ್ ಟೇಕನ್ ಆಸ್ ಯೂನಿಟಿ. ಕ್ಲಿಯರಾ? ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ತಾ ನೋಡಿ ರೇಟ್ ಕಾನ್ಸ್ಟೆಂಟ್ದು. ಎಷ್ಟು ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಷ್ಟು ಫಾಸ್ಟಾಗಿ ರಿಯಾಕ್ಷನ್ ಆಗುತ್ತೆ. ಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಸೊ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ? ಅರ್ಹೇನಿಯಸ್ ಇಕ್ವೇಷನಲ್ಲಿ ನೋಡ್ತೀರಾ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಷನ್. ಸೊ ನೋಡಿ, ರೇಟ್ ಈಸ್ ಈಕ್ವಲ್ ಟು ಕೆ ಮೇಲೆ ಯಾವುದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಮೇಲೆ ಅಫೆಕ್ಟ್ ಆಗ್ತಿರೋ ಕಾಣಿಸ್ತಿದ್ಯಾ? ಇಲ್ಲ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್. ನೆಕ್ಸ್ಟ್, ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಚೇಂಜ್ ದ ರೇಟ್ ಆಫ್ ದ ರಿಯಾಕ್ಷನ್. ಸೊ ಕ್ಯಾಟಲಿಸ್ಟ್ ಇದ್ರೆ ನಿಮ್ಮದು ರೇಟ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಇದು ಕೂಡ ಅರ್ಹೇನಿಯಸ್ ಥಿಯರಿ ಎಫೆಕ್ಟ್ ಆಫ್ ಕೆಟಲಿಸ್ಟ್ ಅಲ್ಲಿ ನೋಡ್ತೀರಾ. ಯೂನಿಟ್ ಡಿಪೆಂಡ್ಸ್ ಆನ್ ಆರ್ಡರ್ ಆಫ್ ದ ರಿಯಾಕ್ಷನ್. ಸೊ ಆರ್ಡರ್ ಮೇಲೆ ಇದ್ರದ್ದು ಯೂನಿಟ್ ಡಿಪೆಂಡ್ ಆಗುತ್ತೆ. ಸೊ ಹೇಗಾಗುತ್ತೆ ಮ್ಯಾಮ್ ನೋಡಿ. ಸೊ ಇದು ಒಂದು. ಸೊ ಮೋಲ್ ಪರ್ ಲೀಟರ್ ಟು ದ ಪವರ್ 1 ಮೈನಸ್ n ಪರ್ ಸೆಕೆಂಡ್. ಸೊ ಇದು ಒಂದು ಜನರಲ್ ಫಾರ್ಮುಲಾ ಆಗಿದೆ. ವೆರಾಸ್ ನಿಮ್ದು n ಏನಾಗಿದೆ ಇಲ್ಲಿ? ಆರ್ಡರ್ ನೋಡಿ, ಆಯ್ತಾ? ಸೊ ಇವಾಗ ಆರ್ಡರ್ ಏನಾದರೂ ನೋಡಿ. ಸೊ n ಈಸ್ ಈಕ್ವಲ್ ಟು 0, n ಈಸ್ ಈಕ್ವಲ್ ಟು 1, n ಈಸ್ ಈಕ್ವಲ್ ಟು 2 ನೋಡ್ಕೊತ ಹೋಗೋಣ. ಏನಾಗುತ್ತೆ? ನಿಮ್ಮದು ರೇಟ್ ಕಾನ್ಸ್ಟೆಂಟ್ದು ದಟ್ ಈಸ್ ಯೂನಿಟ್. ಸೊ ಫಸ್ಟ್ ಒನ್
ಎನ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ಇದು 0 ಆಗೋಯ್ತಾ. ಸೊ ಏನಾಯ್ತಿದು, ಸೊ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ನಾರ್ಮಲ್ ಆಯಿತು. ಬಟ್ ಎನ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ ಇದು ಪೂರಾ 0 ಟರ್ಮ್ ಆಗೋಯ್ತು. ಸೊ ಏನು ಉಳಿತು, ಬರೀ ಪರ್ ಸೆಕೆಂಡ್ ಉಳಿತು, ರೈಟ್. ಎನ್ ಇಸ್ ಈಕ್ವಲ್ ಟು 2 ಆದರೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಆದರೆ, ಸೊ ಎನ್ ಇಸ್ ಈಕ್ವಲ್ ಟು 2 ಆದರೆ -1 ಉಳಿತು. ಸೊ ಇದೇನಾಗುತ್ತೆ, ಮೋಲ್ -1 +1 ಲೀಟರ್ ಪರ್ ಸೆಕೆಂಡ್. ಕ್ಲಿಯರ್. ಸೊ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಈಸಿಲಿ ಫೈಂಡ್ ಔಟ್ ಮಾಡ್ತೀರಾ. ಸೊ ನಾವು ಮೂವ್ ಆನ್ ಟು ದ ಪ್ರಾಬ್ಲಮ್. ಐಡೆಂಟಿಫೈ ದಿ ಆರ್ಡರ್ ಆಫ್ ದ ರಿಯಾಕ್ಷನ್ ಫ್ರಮ್ ದ ರೇಟ್ ಕಾನ್ಸ್ಟೆಂಟ್. ಸೊ ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಆರ್ಡರ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಕೆಲವೊಬ್ಬರು ಇಲ್ಲಿ ಕನ್ಫ್ಯೂಷನ್ ಆಗ್ಬಿಟ್ಟು ಏನು ಫಾರ್ಮುಲಾ ಹಾಕಬೇಕು ಗೊತ್ತಾಗಲ್ಲ. ಸೊ ಅವ್ರು ಏನು ಮಾಡಬೇಕು, ನೀವು ಯಾವತ್ತೇ ಆಗಲಿ ನಿಮ್ಮದು ಯೂನಿಟನ್ನ ನೋಡಿ, ರೇಟ್ ಕಾನ್ಸ್ಟೆಂಟಲ್ಲಿ ಯೂನಿಟಿಂದ ನೀವು ಆರಾಮಾಗಿ ಆರ್ಡರ್ ಫೈಂಡ್ ಔಟ್ ಮಾಡ್ಬೋದು. ಸೊ ಯೂನಿಟ್ ನೋಡಿ, ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಇರೋದು. ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಯಾವಾಗ ಬಂದಿರೋದು ನೋಡಿ, ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ಆರ್ಡರ್ ಇಸ್ ಈಕ್ವಲ್ ಟು 2 ಅಲ್ಲ. ಸೊ ಇಟ್ ಈಸ್ ಯೋರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಆಯಿತಾ. ಸೊ ಹೇಗೆ ಗೊತ್ತಾಯಿತು ನೋಡಿ, ಮೋಲ್ ಪರ್ ಲೀಟರ್ 1 - 2 ಪರ್ ಸೆಕೆಂಡ್ ಬರೆದ್ರೆ ಇದು ಬರುತ್ತಾ ನಿಮ್ಗೆ ಆನ್ಸರು? ಎಸ್, ದಟ್ಸ್ ವೈ. ನೆಕ್ಸ್ಟ್ ಬಂದಿಗೆ, ಸೊ ಇಲ್ಲೂ ಕೂಡ ವಾಟ್ ಈಸ್ ದ ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್? ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ ಈಸ್ ಸೇಮ್ ಆಸ್ ಆಫ್ ಇಟ್ಸ್ ರೇಟ್. ಸೊ ವಾಟ್ ಈಸ್ ದಿ ಆರ್ಡರ್ ಆಫ್ ದಿ ರಿಯಾಕ್ಷನ್? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ನಿಮ್ಮದು ರೇಟ್ ಆಫ್ ದ ರಿಯಾಕ್ಷನ್ದು ಮತ್ತು ನಾರ್ಮಲ್ ರೇಟ್ ಕಾನ್ಸ್ಟೆಂಟ್ದು ಎರಡರದ್ದು ಯೂನಿಟ್ ಸೇಮ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನೋಡಿ, ಸೊ ರೇಟ್ ಕಾನ್ಸ್ಟೆಂಟಿಗೆ ಯೂನಿಟ್ ಅಂದರೆ ಏನು? ಸೊ ರೇಟ್ ಕಾನ್ಸ್ಟೆಂಟಿಗೆ ಯೂನಿಟ್ ಬಂದರೆ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ 1 - n ಈ ಥರ ಇದೆಯಲ್ಲ. ಸೊ ರೇಟಿಗೇನು ನಿಮ್ಮದು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಸೊ ಇದು ನಿಮ್ಮದು ರೇಟಿಗಾಗಿದೆ. ಇಲ್ಲೇನು ಕೊಟ್ಟಿದ್ದಾರೆ, ಸೊ ಎರಡೂ ಯೂನಿಟ್ ಸೇಮ್ ಆಗುತ್ತೆ ಯಾವ ಟೈಪ್ ಆಫ್ ಆರ್ಡರ್ ಆಫ್ ರಿಯಾಕ್ಷನಲ್ಲಿ. ಸೊ ಇದು ಸೇಮ್ ಆಗಿರಬೇಕು ಅಂದರೆ ಏನು ಮಾಡಬೇಕು ಇಲ್ಲಿ, ಸೊ ಇದನ್ನು ಎನ್ ಇಸ್ ಈಕ್ವಲ್ ಟು 0 ಮಾಡಿದ್ರೆ ಸೇಮ್ ಬರುತ್ತಾ, ಇದೇ ಬರುತ್ತಾ ನನಗೆ. ಸೊ ದೇರ್ ಫೋರ್ 0 ಆರ್ಡರ್ ರಿಯಾಕ್ಷನ್ ಅಂತ ಬರೆಯೋದು. ನೆಕ್ಸ್ಟ್, ಇಫ್ ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ ಏನು ಕೊಟ್ಟಿದ್ದಾರೆ, ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್. ಸೊ ಆರ್ಡರ್ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ ಮತ್ತೆ 2018 ನೋಡಿ ರಿಪೀಟೆಡ್ ಕ್ವೆಶನ್. ಸೊ ಏನು ಮಾಡ್ತೀರಾ, ಸೊ ಇಟ್ ಈಸ್ ಈಕ್ವಲ್ ಟು ಮೋಲ್ ಪರ್ ಲೀಟರ್ 1 - 2 ಪರ್ ಸೆಕೆಂಡ್, ದಟ್ ಈಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ರೈಟ್. ನೆಕ್ಸ್ಟ್, ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ ನೋಡಿ, ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ ಮತ್ತೆ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 3.4 × 10⁻⁻⁴ ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್. ಅಗೇನ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಕ್ಲಿಯರ್ ಆಗ್ತಿದೆಯಾ? ಸೊ ದಟ್ ಈಸ್ ನೋಡಿ, ಮೋಲ್ ಪರ್ ಲೀಟರ್ 1 - 2 ಪರ್ ಸೆಕೆಂಡ್ ಸಿಮಿಲರ್ ಕೊಡ್ತಿದೆ ಅಲ್ವಾ. ಸೊ ದೇರ್ ಫೋರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಈಗ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್. ಸೊ ಇದು ತುಂಬ ಇಂಪಾರ್ಟೆಂಟ್ ಡಿರೈವೇಷನ್ ಆಗಿದೆ. ಫಾಸ್ಟಾಗಿ ಹೋಗ್ತೀನಿ ಇಲ್ಲಿ ಡಿರೈವೇಷನ್ಗೆ, ಬಿಕಾಸ್ ನಿಮಗೆ ಆಲ್ರೆಡಿ ನಾನು ಕೆಮಿಕಲ್ ಕೈನೆಟಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಹೇಗೆ ನೆನ್ಪಿಟ್ಕೊಬೇಕು ನೋಡಿ. ಸೊ 0 ಆರ್ಡರ್ ರಿಯಾಕ್ಷನ್ ಕೊಟ್ಟಾಗ ಫಸ್ಟ್ ನಮ್ದೇನು, ಸೊ ವಿ ಹ್ಯಾವ್ ಟು ರೈಟ್ ದಿ ಜನರಲ್ ಈಕ್ವೇಷನ್. ಸೊ ಜನರಲ್ ಈಕ್ವೇಷನ್ ಬರೀರಿ, ನಮ್ಮದು ರಿಯಾಕ್ಟೆಂಟ್ ಬಂದಿರೋದು ಒಂದು ಪ್ರಾಡಕ್ಟ್ ಕೊಡ್ತಿದೆ ಅಂತ. ಇಲ್ಲೂ ಏನು ಬರೀತೀರಾ, ಒಂದು ರಿಯಾಕ್ಟೆಂಟ್ ಯಾವುದೋ ಒಂದು ಪ್ರಾಡಕ್ಟ್ ಕೊಡ್ತಿದೆ ಅಂತ. ಸೊ ಫಸ್ಟ್ ಈಕ್ವೇಷನ್ ನೋಡೋಣ. ಸೊ ರೇಟ್ನ ನಾನು ನಾರ್ಮಲ್ ಡೆಫಿನೇಷನಲ್ಲಿ ಯಾವ ಥರ ಬರಿತೀನಿ, ಸೊ ದಟ್ ಈಸ್ ಮೈನಸ್ ಚೇಂಜ್ ಇನ್ ರಿಯಾಕ್ಷನ್ ಕಾನ್ಸಂಟ್ರೇಷನ್ ಚೇಂಜ್ ಇನ್ ಟೈಮ್ ಅಂತ ಬರಿತೀನಾ. ಸೊ ಇಲ್ಲೂ ಅದೇ ಥರ ಬರಿ. ಸೊ ರೇಟ್ is equal to minus change in concentration of reactant divided by time ಬರಿತೀರಾ. ಆ್ಯಂಡ್ ರೇಟಿಗೆ ಇನ್ನೊಂದು ಅಕಾರ್ಡಿಂಗ್ ಟು ದಿಸ್ ಈಕ್ವೇಷನ್ ಏನು ಬರಿಬೋದು ನೀವು, 0 ಆರ್ಡರ್ ಆಗಿದೆ. ಸೊ ದ್ಯಾಟ್ ಈಸ್ ರೇಟ್ ಈಸ್ ಈಕ್ವಲ್ ಟು ಕೆ ಕಾನ್ಸ್ಟೆಂಟ್, ರೇಟ್ ಕಾನ್ಸ್ಟೆಂಟ್ r⁻⁴ ಏನಾಗುತ್ತೆ ಇಲ್ಲಿ 0 ಆಗುತ್ತಾ. 0 ಆರ್ಡರ್ ಆಗಿರೋದ್ರಿಂದ ಇದ್ರದ್ದು ಪವರ್ ರೇಸು 0 ಆಗಿರಬೇಕು. ಸೊ ಫಸ್ಟ್ ಆರ್ಡರ್ ಆಗಿರೋದ್ರಿಂದ ಇಲ್ಲೇನಾಗುತ್ತೆ, ಸೊ ರೇಟ್ ಈಸ್ ಈಕ್ವಲ್ ಟು kr⁻1 ಆಗೋಯ್ತು. ಕ್ಲಿಯರಾ ಇಲ್ಲಿವರೆಗೂ ಕ್ಲಿಯರ್ ಆದರೆ ಇಕ್ವೇಷನ್ 1 and 2 LHS ಸೈಡ್ ಸೇಮ್ ಇದೆ. ಸೊ ಈಕ್ವೇಟ್ ಮಾಡ್ಬೋದಾ ಎರಡನ್ನು. ಸೊ ಈಕ್ವೇಟ್ ಮಾಡಿ, ಇಲ್ಲಿ 1 ಆ್ಯಂಡ್ ಇಲ್ಲಿ 2, ಇಲ್ಲಿ ಕೂಡ 1, ಇಲ್ಲಿ 2. ಸೊ ಫ್ರಮ್ 1 and 2 ಅಂತ ಬರೆದ್ಬಿಟ್ಟು ಏನು ಬರೀತೀರಾ, ಡಿಫ್ರೆನ್ಷಿಯಲ್ ರೇಟ್ ಈಕ್ವೇಷನ್ ಬರುತ್ತೆ ಅವಾಗ. ಸೊ ಇಟ್ ವಿಲ್ ಬಿ ಮೈನಸ್ dr/dt ಈಸ್ ಈಕ್ವಲ್ ಟು kr0. ಸೊ ಇದನ್ನು ಬರಿಬೋದು, ಅಥವಾ kr0ನ ನೀವು ಯೂನಿಟಿಯಾಗಿ ತೆಗಿಲೂಬೋದು. ಆಯಿತಾ. ಸೊ ಇಲ್ಲೇನಾಗುತ್ತೆ ನೋಡಿ, ಮೈನಸ್ dr/dt ಈಸ್ ಈಕ್ವಲ್ ಟು kr.
ಕಾನ್ಸಂಟ್ರೇಷನ್. ಆಯಿತಾ? ಸೊ ದಿಸ್ ಈಸ್ ಯೋರ್ ಡಿಫ್ರೆನ್ಷಿಯಲ್ ರೇಟ್ ಈಕ್ವೇಷನ್. ಕ್ಲಿಯರಾ ಇಲ್ಲಿವರೆಗೂ? ಓಕೆ, ನೆಕ್ಸ್ಟ್ ಬರೋಣ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್. ಸೊ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಂದ ಏನು ಬಂತು ಅದನ್ನು ತೊಗೊಳ್ತಾ ಹೋಗೋಣ ನೋಡಿ. ಮೈನಸ್ ಡಿ ಆರ್ ಡಿವೈಡೆಡ್ ಬೈ, ಇದು ನೋಡಿ ಮೈನಸ್ ಡಿ ಆರ್ ಡಿವೈಡೆಡ್ ಬೈ ಡಿ ಟಿ ಕೆ ಸಿಕ್ಕಿತ್ತಾ? ಸೊ ಇವಾಗ ಏನು ಮಾಡಿ, ನೀವು ಇಂಟಿಗ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಡಿಫ್ರೆನ್ಸಿಯೇಷನ್ ಫ್ಯಾಕ್ಟರ್ಸ್ನ ಸಪ್ರೇಟ್ ಔಟ್ ಮಾಡಬೇಕಾ? ಸೊ ಇದು ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಆರ್ ಇದೆ, ಇದು ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಇದೆ. ಸೊ ಟಿನ ಆ ಕಡೆ ಕಳಿಸಿ ನೋಡಿ, ಡಿ ಆರ್ ಈಸ್ ಈಕ್ವಲ್ ಟು ಮೈನಸ್ ಕೆ ಟಿ ಅಂತ ಬರಿಬೋದಾ? ಇಲ್ಲೂ ಏನು ಬರಿಬೋದು, ಡಿಫ್ರೆನ್ಸಿಯೇಷನ್ ಆಫ್ ಆರ್ ಈಸ್ ಈಕ್ವಲ್ ಟು ಮೈನಸ್ ಕೆ, ಈ ಥರ ಇತ್ತಲ್ವಾ? ಸೊ ಇದನ್ನು ಸ್ವಲ್ಪ ಇಲ್ಲೇ ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ಬೈ ಡಿ ಟಿ ಈಸ್ ಈಕ್ವಲ್ ಟು ಕೆ ಆರ್ ಇತ್ತು. ಸೊ ಆರ್ ಟರ್ಮ್ಸ್ನ ಒಂದು ಕಡೆ ತೊಗೊಂಬನ್ನಿ. ಸೊ ಆರ್ ಟರ್ಮ್ಸ್ನ ಈ ಕಡೆ ತೊಗೊಂಬನ್ನಿ, ಡಿ ಆರ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್. ಟಿ ಟರ್ಮ್ಸ್ನ ಕೆ ಜೊತೆ ಬಿಟ್ಬಿಡ್ರಿ. ಸೊ ಇಲ್ಲಿಂದ ಮೈನಸ್ ಸೈನ್ ತೆಗೆದು ಬಿಡೋಣ. ಸೊ ಮೈನಸ್ ಕೆ ಟಿ, ಕೆ ಡಿ ಟಿ, ಇಲ್ಲೂ ಕೂಡ ಕೆ ಡಿ ಟಿ, ಸಾರಿ, ಆಯಿತಾ? ಕೆ ಡಿ ಟಿ ಆಯಿತು. ಈಗ ಆನ್ ಇಂಟಿಗ್ರೇಷನ್, ಸೊ ಇದೇನೇನು ಮಾಡ್ತೀರಾ, ಇಂಟಿಗ್ರೇಟ್ ಮಾಡಿರಿ. ಸೊ ಇಂಟಿಗ್ರೇಟ್ ಎಲ್ಲಿ ಮಾಡ್ತೀರಾ? ಸೊ ಇಲ್ಲಿ ಇಂಟಿಗ್ರೇಟ್ ಮಾಡ್ತೀರಾ ಆ್ಯಂಡ್ ಕೆ ಕಾನ್ಸ್ಟೆಂಟ್, ಅಲ್ಲಿ ಇಂಟಿಗ್ರೇಷನ್ ಆಗಲ್ಲ. ಇಲ್ಲೂ ಇಂಟಿಗ್ರೇಟ್ ಮಾಡ್ತೀರಾ, ಕೆ ಕಾನ್ಸ್ಟೆಂಟ್, ಇಲ್ಲಿ ಇಂಟಿಗ್ರೇಷನ್ ಆಗಲ್ಲ, ರೈಟ್? ಸೊ ಇಂಟಿಗ್ರೇಷನ್ ಎಲ್ಲಿಂದ ಎಲ್ಲಿವರೆಗೂ? ಸೊ ಇನಿಷಿಯಲಿಂದ ಫೈನಲ್ವರೆಗೂ ಮಾಡ್ತೀರಾ. ಸೊ ಲೆಟ್ಸ್ ಸೇ ನಿಮ್ಮದು ಇನಿಷಿಯಲ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎಷ್ಟಿದೆ, ಆರ್ ನಾಟ್ ಅಷ್ಟು ಇತ್ತು ಇನಿಷಿಯಲ್ ಆಗಿ, ಆ್ಯಂಡ್ ಫೈನಲ್ ಎಷ್ಟು ಬಂತು? ಸೊ ಆರ್ ನಾಟ್ಗಿಂತ ನೀವು ಇನಿಷಿಯಲ್ ಅಂತಲೇ ಬರೀರಿ, ಸೊ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಆ್ಯಂಡ್ ಆರ್ ಅನ್ನೋದು ಇದು ಫೈನಲ್, ಎಫ್ ಫೈನಲ್. ಕ್ಲಿಯರ್? ಇಲ್ಲೂ ಕೂಡ ಅದೇ ಥರ ಬರೀರಿ, ಆರ್ ಇನಿಷಿಯಲ್, ಆರ್ ಫೈನಲ್. ಟೈಮ್ ಎಷ್ಟು ಬಂತು? ಇನಿಷಿಯಲ್ ಆಗಿ ರಿಯಾಕ್ಷನ್ ಸ್ಟಾರ್ಟೇ ಮಾಡಿಲ್ಲ, ಅವಾಗ ಟೈಮ್ ಎಷ್ಟಾಗಿರುತ್ತೆ? 0 ಆಗಿರುತ್ತಾ? 0. ಎಂಡಲ್ಲಿ ಎಷ್ಟು? ಯಾವುದೋ ಒಂದು ಟಿ ಟೈಮಲ್ಲಿ. ಸೊ 0 ಯಾವುದೋ ಒಂದು ಟಿ ಟೈಮಲ್ಲಿ. ಇವಾಗ ಏನು ಮಾಡ್ತೀರಾ? ಸಿಂಪ್ಲಿ ಇಂಟಿಗ್ರೇಟ್ ಮಾಡಿರಿ. ಸೊ ಇಂಟಿಗ್ರೇಟ್ ಮಾಡಿದಾಗ ಇದನ್ನೇನಾಗುತ್ತೆ ನಿಮ್ಮದು? ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಇನಿಷಿಯಲ್ ಫೈನಲ್ ಈಸ್ ಈಕ್ವಲ್ ಟು ಮೈನಸ್ ಕೆ ಡಿ ಟಿ. ಏನಾಯಿತು? ದಟ್ ಈಸ್ ಟಿ ಮೈನಸ್ 0 ಆಯಿತಾ ನೋಡಿ. ಸೊ ಇವಾಗ ಏನಾಗುತ್ತೆ ನಮ್ಮದು? ಸೊ ಆರ್ ಫೈನಲ್ ಮೈನಸ್ ಆರ್ ಇನಿಷಿಯಲ್ ಈಸ್ ಈಕ್ವಲ್ ಟು ಮೈನಸ್ ಕೆ ಟಿ ಆಗೋಯ್ತಾ, ರೈಟ್? ಸೊ ನೋಡಿ, ಕಾನ್ಸ್ಟೆಂಟ್ನ ಫೈಂಡ್ ಔಟ್ ಮಾಡೋದು ಒಂದು ಸ್ಟೆಪ್ ಬರುತ್ತೆ. ಆ ಕಾನ್ಸ್ಟೆಂಟ್ನ ಫೈಂಡ್ ಔಟ್ ಮಾಡೋಕ್ಕಿಂತ ಈ ಥರ ಮಾಡಿರಿ. ಸೊ ಈ ಕಡೆ ಇನ್ನೊಂದು ವೇ ಹೇಳ್ತೀನಿ ನೋಡಿ, ಈ ಥರ ಮಾಡ್ದಲೇ ಇದ್ದರೆ ಇನ್ನು ಯಾವ ಥರ ಮಾಡ್ಬೋದು? ಸೊ ಲೆಟ್ಸ್ ಸೇ ಇಲ್ಲಿ ನಾವೇನು ಮಾಡ್ದಿಲ್ಲ, ಡೆಫಿನೆಟ್ ಇಂಟಿಗ್ರಲ್ ಬರ್ದಿಲ್ಲ ಅಂತ ಅನ್ಕೊಳಲ್ಲ ಈ ಕಡೆ, ಆಯಿತಾ? ಸೊ ನೋಡಿ, ಈ ಥರ ಬರೆದ್ರೆ ಫೈನಲ್ ಆಗಿ ಇಕ್ವೇಷನ್ ಬರುತ್ತೆ. ನೀವು ಯಾವುದೇ ಕಾನ್ಸ್ಟೆಂಟ್ನು ಫೈಂಡ್ ಔಟ್ ಮಾಡೋ ಹಾಗೆ ಇಲ್ಲ, ಫೈನಲ್ ಇಕ್ವೇಷನ್ ಬಂತು. ಸೊ ಅಕಾರ್ಡಿಂಗ್ ಟು ದಿಸ್ ನಿಮ್ದು ಏನಾಗೋಯ್ತು ನೋಡಿ. ಸೊ ಕೆ ವಿಲ್ ಬಿ ಈಕ್ವಲ್ ಟು ಆರ್ ಫೈನಲ್ ಮೈನಸ್ ಆರ್ ಇನಿಷಿಯಲ್ ಡಿವೈಡೆಡ್ ಬೈ ಟಿ, ರೈಟ್? ಸೊ ಈ ಕಡೆ ಮೈನಸ್ ಸೈನ್ ಬರುತ್ತೆ ಮತ್ತೆ. ಸೊ ದಿಸ್ ಇಸ್ ಯೋರ್ ಇಂಟಿಗ್ರೇಟೆಡ್ ಇಕ್ವೇಷನ್. ಸೊ ಬಟ್ ಇಲ್ಲಿ ಬನ್ನಿ, ಇಲ್ಲಿ ನಾನು ಸುಮ್ಮನೆ ಇಂಟಿಗ್ರೇಟ್ ಮಾಡ್ತೀನಿ ನೋಡಿ. ಸೊ ಸುಮ್ಮನೆ ಇಂಟಿಗ್ರೇಟ್ ಮಾಡಿದಾಗ 2 ಸ್ಟೆಪ್ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ ನೋಡಿ, ಈ ಥರ ಮಾಡಿದ್ರೆ ಇದೇನಾಯಿತು? ಲ್ಯಾನ್ ಆರ್ ಆಯಿತು. ಇಂಡೆಫಿನೆಟ್ ಆಗಿರೋದ್ರಿಂದ ಮೈನಸ್ ಕೆ ಟಿ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಹಾಕಬೇಕು. ಸೊ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ನ ಫೈಂಡ್ ಔಟ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ, ಅಟ್ ಟಿ ಈಸ್ ಈಕ್ವಲ್ ಟು 0 ಆಗಿದ್ದಾಗ ನಂದು ಆರ್ ಏನಾಗಿರುತ್ತೆ? ಆರ್ ನಾಟ್ ಇನಿಷಿಯಲಿಗೆ ಆಗಿರುತ್ತಾ? ಟೈಮ್ 0, ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಂದರೆ ನಿಂದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಷನ್ ಎಷ್ಟಿರುತ್ತೆ? ಆರ್ ಇನಿಷಿಯಲಿಗೆ ಈಕ್ವಲ್ ಆಗಿರುತ್ತಾ? ಅದನ್ನೇ ಬರೆದಿರೋದು. ಸೊ ಆರ್ ಇನಿಷಿಯಲ್ ಅಂತ ಬರೆದಿದ್ದೀನಿ, ಕ್ಲಿಯರ್? ಅಥವಾ ಆರ್ ನಾಟ್ ಅಂತಲೂ ಬರಿಬೋದು. ಸೊ ನಿಮ್ದು ಏನಾಯ್ತು ಇವಾಗ? ಸೊ ಲ್ಯಾನ್ ಆರ್ ಏನಾಗೋಯ್ತು? ಆರ್ ನಾಟ್ ಆಗೋಯ್ತಾ? ಟಿ 0 ಅಂತ ಹೇಳಿದ್ರೆ ಇದು ಆಯಿತಾ? ಐ, ಕ್ಲಿಯರ್? ಸೊ ಐ ಈಸ್ ಈಕ್ವಲ್ ಟು ಏನಾಯಿತು? ಆರ್ ನಾಟ್ ಆಯಿತಾ? ಆರ್ ಇನಿಷಿಯಲ್ ಅಂತ ಬರ್ಕೊಳ್ಳಿ. ಸೊ ನಿಂದು ಫೈನಲ್ ಇಕ್ವೇಷನ್ ಏನಾಗುತ್ತೆ? ಆರ್ ಈಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಲ್ಯಾನ್ ಆರ್ ನಿಮ್ಮದು, ದಟ್ ಈಸ್ ಇನಿಷಿಯಲ್, ಇದು ಫೈನಲ್.
ಆಯಿತಾ. ಸೊ ಇಲ್ಲಿಂದ ಕೆ ಟಿ ತೊಗೊಂಬರೋಣ ನೋಡೋಣ. ಸೊ ಈ ಕಡೆ ಕೆ ಟಿ ತೊಗೊಂಬಿಡಿ, ಕೆ ಟಿ ಈ ಕಡೆ ತೊಗೊಂಡು ಹೋದ್ರಿ. ಸೊ ಇದೇನಾಯಿತು, ಲ್ಯಾನ್ ಆರ್ ಇನಿಷಿಯಲ್ ಮೈನಸ್ ಲ್ಯಾನ್ ಆರ್ ಫೈನಲ್ ಡಿವೈಡೆಡ್ ಬೈ ಟಿ ಆಗೋಯ್ತಾ. ಇಲ್ಲಿ ಮೈನಸ್ ಸೈನ್ ಇದೆ, ಮರ್ತೋಗ್ಬಿಡ್ತೀರಾ ನೀವು. ಕ್ಲಿಯರಾ? ಸೊ ಈ ಥರ ಆದಮೇಲೆ ನೀವೇನು ಬರೀತೀರ ನೋಡಿ. ಸೊ ಕೆ ಈಕ್ವಲಿಗೆ ಬಂತಾ. ಸೊ ಲ್ಯಾನ್ ಎಮ್ ಮೈನಸ್ ಲ್ಯಾನ್ ಅನ್ನೇನು, ಲ್ಯಾನ್ ಎಮ್ ಡಿವೈಡೆಡ್ ಬೈ ಎನ್ನ. ಸೊ ಲ್ಯಾನನ್ನು ಲಾಗ್ ಕನ್ವರ್ಟ್ ಮಾಡಿ 2.303 ಬರುತ್ತೆ. ಸೊ ಕೆ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಆಫ್ ಆರ್ ಇನಿಷಿಯಲ್ ಆರ್ ಫೈನಲ್. ಸೊ ಇದೇನಾಯಿತು ನಿಮ್ಮದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಆಯಿತು. ಸೊ ನೋಡಿ ಈ ಕಡೆನೂ ಸೇಮ್ ಇದೇ ಥರ ಸ್ಟೆಪ್ ಮಾಡ್ಕೊಬೋದು, ಇದೆ ಅಥವಾ ಇದೇ ಥರ ಸ್ಟೆಪ್ ಮಾಡ್ಕೊಬೋದು, ಅದು ನಿಮಗೆ ಬಿಟ್ಟಿದ್ದು ಕಂಪ್ಲೀಟಾಗಿ. ಕ್ಲಿಯರಾ? ಸೊ ಇಲ್ಲಿ ನಾನು ಇದನ್ನು ಫೈನಲಾಗಿ ನೀಟಾಗಿ ಬರೆದು ಬಿಡ್ತೀನಿ ಇದನ್ನೇ. ಸೊ ಇದನ್ನು ಆರ್ ಇನಿಷಿಯಲ್ ಮೈನಸ್ ಸೈನ ತೆಗೆದಿದ್ದೀನಿ ನೋಡಿ, ಆರ್ ಫೈನಲ್. ಸೊ ಈಗ ಬರೋಣ ಹಾಫ್ ಲೈಫ್. ಸೊ ಹಾಫ್ ಲೈಫ್ ಅಂತ ಬಂದಾಗ ನೀವು ಫಸ್ಟ್ ಏನು ಮಾಡಬೇಕು ಎರಡರಲ್ಲೂ. ಸೊ ಯು ಹ್ಯಾವ್ ಟು ಟೇಕ್ ದಟ್ ಅಟ್ ಟಿ ಯಾವಾಗ ಹಾಫ್ ಟೈಮ್ ಆಗಿರುತ್ತೆ ಆವಾಗ ನಿಮ್ಮದು ಆರ್ ಫೈನಲ್ ಏನಾಗಿರುತ್ತೆ, ಆರ್ ಇನಿಷಿಯಲ್ ಡಿವೈಡೆಡ್ ಬೈ 2 ಆಗಿರುತ್ತೆ, ರೈಟ್. ಸೊ ಇಲ್ಲೂ ಕೂಡ ಅಟ್ ಟಿ ಇಸ್ ಈಕ್ವಲ್ ಟು ಟಿ ಹಾಫಲ್ಲಿ ನಿಮ್ಮದು ಆರ್ ಫೈನಲ್ ಆರ್ ಅಂದರೆ ಟಿ ಹಾಫಲ್ಲಿ ಏನು ಆರ್ ಇತ್ತು ಅದೆಷ್ಟಾಗತ್ತೆ, ಇನಿಷಿಯಲ್ ಆಗಿ ನೀನು ಎಷ್ಟು ತೊಗೊಂಡಿದ್ಯಾ ರಿಯಾಕ್ಟೆಂಟ್ಸ್ದು ಅದ್ರದ್ದು ಕರೆಕ್ಟಾಗಿ ಹಾಫ್ ಫಿನಿಶ್ ಆಗಿರುತ್ತೆ, ರೈಟ್. ಸೊ ಈಗೇನು ಮಾಡ್ತೀರಾ, ಸಿಂಪ್ಲಿ ಅದು ಈಕ್ವೇಷನ್ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಅಲ್ಲೇನು ಬಂದಿತ್ತು, ಕೆ ಇಸ್ ಈಕ್ವಲ್ ಟು ಆರ್ ಇನಿಷಿಯಲ್ ಮೈನಸ್ ಏನಾಗಿತ್ತು, ಆರ್ ಫೈನಲ್ ಇತ್ತಲ್ಲ, ಆರ್ ಫೈನಲ್ ಅಲ್ಲಿ ಬರೀರಿ, ಆರ್ ಐ ಡಿವೈಡೆಡ್ ಬೈ 2 ಏನಿತ್ತು ಕಡೆ ಕೆ ಟಿ ಇತ್ತಲ್ವ, ಕೆ ಟಿ ಈ ಕಡೆ ಬರೆದು ಬಿಡೋಣ. ಸೊ ಏನಾಗಿತ್ತು ಇದ್ರದ್ದು ತೊಗೊಂಡೆ. ಸೊ ಕೆ ಟಿ ವಿಲ್ ಬಿ ಈಕ್ವಲ್ ಟು 2 ಆರ್ ಇನಿಷಿಯಲ್ ಮೈನಸ್ ಆರ್ ಇನಿಷಿಯಲ್ ಡಿವೈಡೆಡ್ ಬೈ 2ನ. ಸೊ ಕೆ ಟಿ ಹಾಫ್ ಏನಾಗೋಯ್ತು, ಆರ್ ಇನಿಷಿಯಲ್ ಡಿವೈಡೆಡ್ ಬೈ 2 ಆಗೋಯ್ತು, ರೈಟ್. ಸೊ ಟಿ ಹಾಫ್ ಏನಾಗೋಯ್ತು, ಆರ್ ಇನಿಷಿಯಲ್ ಟು ಕೆ. ಸೊ ಇದೇನಾಯ್ತು ನಿಮ್ಮದು ಹಾಫ್ ಲೈಫ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್. ಅದೇ ಫಸ್ಟ್ ಆರ್ಡರಿಗೆ ಬರೋಣ, ಅಲ್ಲಿ ಏನಾಗಿತ್ತು. ಸೊ ದಟ್ ಈಸ್ ಕೆ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಹಾಫ್ ಲಾಗ್ ಆಫ್ ಏನಾಗಿತ್ತು, ಆರ್ ಇನಿಷಿಯಲ್ ಡಿವೈಡೆಡ್ ಬೈ ಆರ್ ಫೈನಲ್ ಆಗಿತ್ತು. ಸೊ ರಿಪ್ಲೇಸ್ ಮಾಡಿರಿ, ಇವಾಗ ಕೆ ಇತ್ತಲ್ವ ಇಲ್ಲಿ ಟಿ ಇತ್ತು. ಸೊ ರಿಪ್ಲೇಸ್ ಮಾಡಿ. ಸೊ ಟಿ ಇಸ್ ಈಕ್ವಲ್ ಟು 2.303 ಟಿ ಹಾಫ್ ಲಾಗ್ ಆಫ್ ಆರ್ ಇನಿಷಿಯಲ್ ಹಾಗೆ ಆರ್ ಫೈನಲ್ ಏನು, ಆರ್ ಇನಿಷಿಯಲ್ ಡಿವೈಡೆಡ್ ಬೈ 2 ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಏನು ನ್ಯೂಮರೇಟರ್. ಸೊ ಇವೆರಡು ಕ್ಯಾನ್ಸಲ್ ಆಯಿತಾ. ಸೊ ಲಾಗ್ 2 ಅಂದ್ರೇನು 0.3014. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಡಿ. ಸೊ ಟಿ ಹಾಫ್ನ ಈ ಕಡೆ ತೊಗೊಂಡ್ರಿ. ಸೊ ಟಿ ಹಾಫ್ ಏನಾಗೋಯ್ತು, ಸೊ ಇಟ್ ವಿಲ್ ಬಿ 2.303 ಇಂಟು ಲಾಗ್ 2 ಡಿವೈಡೆಡ್ ಬೈ ಕೆ ಆಗೋಯ್ತಾ. ಸೊ ಟಿ ಹಾಫ್ ವಿಲ್ ಬಿ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಸೊ ಒಂದು ಥಿಂಗ್ ಇಲ್ಲಿ ನೋಟಿಸ್ ಮಾಡಿರಿ ನೀವು, ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಟಿ ಹಾಫಲ್ಲಿ ಯಾವುದೇ ಕನ್ಸಂಟ್ರೇಷನ್ ಟರ್ಮ್ ಇಲ್ಲ. ಅಂದ್ರೇನು, ಸೊ ಟಿ ಹಾಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ರಿಯಾಕ್ಟೆಂಟ್ ಕನ್ಸಂಟ್ರೇಷನ್. ವೆರಾಸ್ ಇಲ್ಲಿ ಟಿ ಹಾಫ್ ಏನಾಗಿದೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರಿಯಾಕ್ಷನ್ ಕನ್ಸಂಟ್ರೇಷನ್ ಡಿವೈಡೆಡ್ ಬೈ 2. ಕ್ಲಿಯರ್? ಓಕೆ. ಸೊ ಇಂಪಾರ್ಟೆಂಟ್ ಗ್ರಾಫ್ಸಿಗೆ ಬರೋಣ ನೋಡಿ. ಸೊ ಆರ್ ನಾಟ್ ಆರ್ ಆ್ಯಂಡ್ ಟಿ ರೆಸ್ಪೆಕ್ಟಿಗೆ ಕೊಡ್ತಾರೆ. ಹೇಗಿದೆನೋ ಫೈಂಡ್ ಔಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಹೋಗಿ ನೀವು. ಸೊ ಅಲ್ಲಿ ನಿಮಗೆ ಈಕ್ವೇಷನ್ ಏನು ಬಂದಿತ್ತು ನೋಡಿ. ಸೊ ಆರ್ ನಾಟ್, ಸೊ ಕೆ ಟಿ ಇಸ್ ಈಕ್ವಲ್ ಟು ಆರ್ ಇನಿಷಿಯಲ್ ಮೈನಸ್ ಆರ್ ಫೈನಲ್ ಇತ್ತಾ. ಸೊ ನಿಮಗೆ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು, ಆರ್ ಆ್ಯಂಡ್ ಟಿ ಮಾಡಬೇಕಾ. ಸೊ ನೀವು ಆರ್ ಅಂದರೆ ಇದು ಆರ್ ಫೈನಲ್ ಆಯಿತಾ, ಆರ್ ಫೈನಲ್ ಮಾಡಬೇಕಾ. ಸೊ ಆರ್ ಫೈನಲ್ನ ಈ ಕಡೆ ತೊಗೊಂಬಿಡ್ರಿ. ಸೊ ವಾಟ್ ವಿಲ್ ಯು ಹ್ಯಾಪನ್, ಸೊ ಆರ್ ಇನಿಷಿಯಲ್ is equal to R final plus KT. R initial
ಆರ್ ಇನಿಷಿಯಲ್ ಇದೇನಾಗುತ್ತೋ ಇಸ್ ಈಕ್ವಲ್ ಟು ಆರ್ ಇನಿಷಿಯಲ್ ಮೈನಸ್ ಕೆ ಟಿ ಆಗೈತಾ. ಸೊ ನೋಡಿ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಎಲ್ ನೋಡಿರಿ. ಸೊ ವೈ ಎಲ್ ಏನಾಗಿದೆ ಆರ್ ಫೈನಲ್ ಇದೆಯಾ, ರೈಟ್, ಆರ್ ಫೈನಲ್ ಆ್ಯಂಡ್ ಎಮ್ ಎಕ್ಸ್ ನೋಡ್ರಿ. ಸೊ ಎಮ್ ಅಂದರೆ ಸ್ಲೋಪಾ, ಸೊ ಸ್ಲೋಪ್ ಏನು ಮೈನಸ್ ಕೆ ಇದೆಯಾ, ಎಕ್ಸ್ ಅಂದ್ರೆ ಏನು ಎಕ್ಸ್ ಎಕ್ಸಲ್ ಟಿ ಇದೆಯಾ. ಸೊ ವೈ ಇಂಟರ್ಸೆಪ್ಟ್ ಏನು ಆರ್ ಇನಿಷಿಯಲಾ, ಆರ್ ನಾಟ್ ಅಂದರೆ ಏನು ಆರ್ ಇನಿಷಿಯಲ್, ಕರೆಕ್ಟ್. ಸೊ ಅದೇ ಥರ ಇದಕ್ಕೂ ಇದೇ ಮಾಡ್ತೀವಿ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಸೊ ನೋಡಿ ಕೆ ಟಿ ವಿಲ್ ಬಿ ಈಕ್ವಲ್ ಟು 2.303 ಲಾಗ್ ಆಫ್, ಇದ್ರ ಬದಲು ನಾವು ಈ ಇಕ್ವೇಷನ್ನ ತಗೊಳ್ಳೋಣ, ಅಲ್ಲಿ ತಗೊಂಡಿದ್ದು. ಸೊ that will be kt will be equal to ln r initial minus ln r final ಇತ್ತಲ್ವಾ. ಸೊ ಇದರಲ್ಲೂ ಏನು ಮಾಡ್ತೀರಾ ನೀವು, ಸೊ ನೋಡಿ ಆರ್ ಇನಿಷಿಯಲ್ನ ಆರ್ ಫೈನಲ್ನ ಈ ಕಡೆ ತೊಗೊತೀರಾ. ಸೊ ln r final ln r initial minus kt ನ. ಸೊ ಅಗೇನ್ y is equal to mx plus c, m ಏನು ಸ್ಲೋಪ್ ಮೈನಸ್ ಕೆ, ಟಿ ಟೈಮ್ ಇದೆ, ಲ್ಯಾನ್ ಆರ್ ಇನಿಷಿಯಲ್ ಸಾರಿ ಆರ್ ಫೈನಲ್ ಇಲ್ಲಿದೆಯಾ ವೈ, ಆ್ಯಂಡ್ ಆರ್ ಇನಿಷಿಯಲ್ ವೈ ಇಂಟರ್ಸೆಪ್ಟ್ ಇದು, ಸಿ ಅಂದರೆ ಏನು ವೈ ಇಂಟರ್ಸೆಪ್ಟ್. ಸೊ ಇಲ್ಲಿದೆ ನೋಡಿ ಆರ್ ಇನಿಷಿಯಲ್ ಆ್ಯಂಡ್ ರೇಟ್ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಆರ್. ಸೊ ರೇಟು ಕಾನ್ಸಂಟ್ರೇಷನ್ ಆಫ್ ಆರ್ ಟು ಪವರ್ ಆಫ್ 0 ಆಗಿತ್ತು. ಸೊ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿಲ್ಲ, ಸ್ಟ್ರೇಟ್ ಲೈನ್. ಸೊ ಇದರಲ್ಲಿ ಏನು ಮಾಡಿದ್ದೀರಾ ನೀವು, ಲ್ಯಾನ್ ಆರ್ ನಾಟ್ ಡಿವೈಡ್ ಬೈ ಆರ್ ಟಿಯಲ್ಲಿ ಈ ಥರ ಫೈಂಡ್ ಔಟ್ ಮಾಡಿದ್ದೀರಾ ಸ್ಟ್ರೇಟ್ ಲೈನ್. ಕ್ಲಿಯರ್. ಸೊ ನೋಡಿ ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆಫ್ 0 ಆರ್ಡರ್ ರಿಯಾಕ್ಷನ್ದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಎಷ್ಟು ಸತಿ ಹೇಳಿದ್ದಾರೆ ನೋಡಿ. 2022, 2017, 2016, 2020ಯಲ್ಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಬಗ್ಗೆ ಕೇಳಿದ್ದಾರೆ. 2019, 2018, 2016 ರಿಪೀಟೆಡಾಗಿ ಬಂದಿದೆ ನೋಡಿ. 2015ಅಲ್ಲೂ ಕೇಳಿದ್ದಾರೆ. ಸೊ ಇದನ್ನು ನಾನು ಬರೆದಿರ್ತೀನಿ, ಆಲ್ರೆಡಿ ಮೆನ್ಷನ್ಡ್, ಮೊದಲೇ ಹೇಳ್ಬಿಟ್ಟಿದ್ದೀನಿ ನಾನು ನಿಮಗೆ ಇದನ್ನು. ಸೊ ಶೋ ದಟ್ ದ ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಏನು ಇಲ್ಲಿ ಕಂಡುಹಿಡಿಯೋದು ನೀವು, ಟಿ ಹಾಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಈ ಇಕ್ವೇಷನ್ ನೀವೇನು ಮಾಡ್ತೀರಾ, ಶೋ ಮಾಡ್ತೀರಾ, ಆಯಿತಾ. ಸೊ ಡಿರೈವ್ ರಿಲೇಷನ್ ಬಿಟ್ವೀನ್ ರೇಟ್ ಕಾನ್ಸ್ಟೆಂಟ್ ಆಫ್ ಹಾಫ್ ಲೈಫ್ ರಿಯಾಕ್ಷನ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಸಿಮಿಲರ್. ಇದನ್ನೇ ಡಿರೈವ್ ಮಾಡಬೇಕು. ನೆಕ್ಸ್ಟ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಹಾಫ್ ಲೈಫ್ ಪೀರಿಯಡ್ ಆಫ್ 0 ಆರ್ಡರ್ ರಿಯಾಕ್ಷನ್. ಸೊ 0 ಆರ್ಡರ್ ರಿಯಾಕ್ಷನ್ಗೆ ಹಾಫ್ ಲೈಫ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನು, ಆರ್ ಇನಿಷಿಯಲ್ ಡಿವೈಡೆಡ್ ಬೈ 2k. ಸೊ ಇದನ್ನು ಫಾರ್ಮುಲಾ ಬರಿಬೇಕಾಗಿತ್ತು, ಅಥವಾ ನೀವು ಈ ಥರನೂ ಬರಿಬೋದು, ಆರ್ ಇನಿಷಿಯಲ್ ಬದಲು ಆರ್ ನಾಟ್ ಅಂತ ಬರೆದ್ಬಿಟ್ಟು. ಕ್ಲಿಯರ್. ಸೊ ಫ್ರಮ್ ದ ಫಾಲೋಯಿಂಗ್ ಗ್ರಾಫ್ ಐಡೆಂಟಿಫೈ ದಿ ಆರ್ಡರ್ ಆಫ್ ದಿ ರಿಯಾಕ್ಷನ್ ಮೆನ್ಷನ್ ಯೂನಿಟ್ ಆಫ್ ಇಟ್ಸ್ ರೇಟ್ ಕಾನ್ಸ್ಟೆಂಟ್. ಸೊ ಈ ಒಂದು ಗ್ರಾಫ್ ಕೊಟ್ಟಿದ್ದಾರೆ, ಇದರಿಂದ ನೀವೇನು ಐಡೆಂಟಿಫೈ ಮಾಡಬೇಕು, ಫಸ್ಟ್ ಆರ್ಡರ್ ಆಫ್ ದ ರಿಯಾಕ್ಷನ್ ಫೈಂಡ್ ಔಟ್ ಮಾಡಬೇಕು ಆ್ಯಂಡ್ ರೇಟ್ ಕಾನ್ಸ್ಟೆಂಟ್ದು ಯೂನಿಟನ್ನು ಬರೀಬೇಕು. ಸೊ ಇದ್ರ ಅಕಾರ್ಡಿಂಗ್ ನೋಡಿ, ಸೊ ಇದ್ರ ಅಕಾರ್ಡಿಂಗ್ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಫಸ್ಟ್ ಟೈಮ್ ನೀಟಾಗಿ ನೋಡಿ. ಸೊ ನಿಮ್ಮದು ವೈ ಏನಾಗಿದೆ, ಲ್ಯಾನ್ ಆಗಿದೆ. ಫಸ್ಟ್ ನೀವೇನು ಬರೀತೀರಾ, ಸ್ಟ್ರೇಟ್ ಲೈನ್ ಇದೆ. ಸೊ ಸ್ಟ್ರೇಟ್ ಲೈನ್ ಇದ್ದರೆ ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಅಂತ ಬರ್ಕೊಳ್ಳಿ. ಸೊ ನಿಮ್ಮದು ವೈ ಏನಾಗಿದೆ, ಲ್ಯಾನ್ ಆರ್ ಆಗಿದೆ. ಓಕೆ. ಸ್ಲೋಪ್ ಏನಾಗಿದೆ ಹೇಳಿದ್ರೆ ಮೈನಸ್ ಕೆ ಆಗಿದೆ. ಎಕ್ಸ್ ಆಕ್ಸಿಸಲ್ಲಿ ಏನಾಗಿದೆ, ಟೈಮ್ ಟಿ ಆಗಿದೆ. ವೈ ಇಂಟರ್ಸೆಪ್ಟ್ ಏನು ಕೊಟ್ಟಿದ್ದಾರೆ, ಲ್ಯಾನ್ ಆರ್ ನಾಟ್ ಕೊಟ್ಟಿದ್ದಾರೆ. ಸೊ ಈಕ್ವೇಷನ್ ಎಲ್ಲಿ ನೋಡ್ತೀರಾ, ಸೊ ದಟ್ ಈಸ್ ಮೈನಸ್ ಕೆ ಟಿ ವಿಲ್ ಬಿ ಈಕ್ವಲ್ ಟು ಲ್ಯಾನ್ ಆರ್ ನಾಟ್ ಮೈನಸ್ ಲ್ಯಾನ್ ಆರ್. ಸೊ ಇದು ಯಾವ ಈಕ್ವೇಷನ್ಗೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಲ್ವಾ. ಸೊ ನೀವು ಆರ್ಡರ್ ಏನು ಬರೀತೀರಾ, ಆರ್ಡರ್ ಈಸ್ ಈಕ್ವಲ್ ಟು 1 ಬರೀತೀರಾ. ಆ್ಯಂಡ್ ರೇಟ್ ಕಾನ್ಸ್ಟೆಂಟಿಗೆ ಯಾವ ಥರ ಬರೀತೀರಾ, ಮೋಲ್ ಪರ್ ಲೀಟರ್ 1 ಮೈನಸ್ ಎನ್ ಪರ್ ಸೆಕೆಂಡಲ್ಲಿ. ಸೊ ಎನ್ ವ್ಯಾಲ್ಯೂ ಏನು 1 ಅಲ್ವಾ. ಸೊ ದಟ್ ಈಸ್ ಎನ್ ಈಸ್ ಈಕ್ವಲ್ ಟು 1 ಆದರೆ ಇದೇನಾಗುತ್ತೆ, ಪರ್ ಸೆಕೆಂಡ್ ವಿಲ್ ಬಿ ಯೋರ್ ಯೂನಿಟ್. ಕ್ಲಿಯರ್. ನೆಕ್ಸ್ಟ್ ಒಂದಿಗೆ ಡ್ರಾ ದ ಗ್ರಾಫ್ ಆಫ್ ಆರ್ ವರ್ಸಸ್ ಟೈಮ್ ಫಾರ್ ಅ 0 ಆರ್ಡರ್ ರಿಯಾಕ್ಷನ್, ಗಿವ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ಸ್ಲೋಪ್ ಆಫ್ ದಿ ಕರ್ವ್. ಸೊ ನಿಮಗೆ ಗ್ರಾಫ್ ಬರೆಯಕ್ಕೆ ಬರೆದಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಏನು, ದಟ್ ಈಸ್ ಆರ್ ವರ್ಸಸ್ ಟೈಮ್. ಸೊ ರೇಟ್ ವರ್ಸಸ್ ಟೈಮ್ ಕೊಟ್ಟಿದ್ದಾರೆ. ಸೊ ಈ ಕಡೆ ರೇಟ್ ಇದೆ, ಈ ಕಡೆ
ಟೈಮ್ ಇದೆ. ಯಾವುದಕ್ಕೆ? ಝೀರೋ ಆರ್ಡರ್ ರಿಯಾಕ್ಷನ್ಗೆ. ಗಿವ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ಸ್ಲೋಪ್ ಆಫ್ ದ ಕರ್ವ್. ಸೊ ರೇಟ್ ವರ್ಸಸ್ ಟೈಮ್ ಕೊಟ್ಟಿದ್ದಾರೆ. ಸೊ ಏನು ಮಾಡ್ತೀರಾ? ಸೊ ರೇಟ್ ಅದು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್. ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಏನು ಬಂದಿತ್ತು ನಿಮ್ಮದು? ಸೊ ದ್ಯಾಟ್ ವಿಲ್ ಬಿ ಯೋರ್ KT will be equal to R initial minus R final, ರೈಟ್? ಸೊ ಈ ಥರ ಬಂದಮೇಲೆ ಸೊ ನೀವೇನು ಮಾಡ್ತೀರಾ? ಎಕ್ಸ್ ಆ್ಯಕ್ಸಲ್ಲಿ ಏನು ಇರಬೇಕು ನಿಮ್ಮದು? ಆರ್ ಇರಬೇಕಾ? ರೈಟ್? ಸೊ ಆರ್ ಫೈನಲ್ ಇರಬೇಕು. ಸೊ ಇಟ್ ವಿಲ್ ಬಿ ಇದನ್ನು ಈ ಕಡೆ ತೊಗೊಂಬನ್ನಿ, ಆರ್ ಇನಿಷಿಯಲ್ ಮೈನಸ್ KT ಆಗೋಯ್ತಾ? ಸೊ ಅಕಾರ್ಡಿಂಗ್ ಟು ದಿಸ್ ಮತ್ತೆ ನೋಡಿ, y ಈಸ್ ಈಕ್ವಲ್ ಟು ಇದು ಸಿ ಪ್ಲಸ್ MX. ಸೊ ಇದರಿಂದ ಏನಾಯಿತು? ಸ್ಲೋಪ್ ಏನಾಗೋಯ್ತು? ಮೈನಸ್ ಕೆ ಆಗೋಯ್ತು. y ಇಂಟರ್ಸೆಪ್ಟ್ ಏನಾಗಿತ್ತು? ಆರ್ ಇನಿಷಿಯಲ್ ಆಗೋಯ್ತು. ಸ್ಲೋಪ್ ನೆಗೆಟಿವ್ ಆದರೆ ಸೊ ಡಿಕ್ರೀಸಿಂಗ್ ಕರ್ವ್ ಬರುತ್ತಾ? ಸೊ ಡಿಕ್ರೀಸಿಂಗ್ ಕರ್ವ್ ಬರೋದ್ರಿಂದ ಈ ಥರ ಕರ್ವ್ ಬರುತ್ತೆ. ಸೊ ಈ ಥರ ಬರಿತೀರಾ ಆ್ಯಂಡ್ ಅಲ್ಲೇನು ಐಡೆಂಟಿಫೈ ಮಾಡ್ಕೊತೀರಾ? ಸೊ ಸ್ಲೋಪ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಕೆ ಅಂತ ಐಡೆಂಟಿಫೈ ಮಾಡ್ತೀರಾ ಆ್ಯಂಡ್ ಈ y ಇಂಟರ್ಸೆಪ್ಟ್ ಏನಾಗಿರುತ್ತೆ? ಆರ್ ಇನಿಷಿಯಲ್ ಇದೆ ಅಂತ ಬರಿತೀರಾ. ಆಯಿತಾ? ಸೊ ರೇಟ್ ಕಾನ್ಸ್ಟೆಂಟು ಆ್ಯಂಡ್ ಸ್ಲೋಪ್ ಮಧ್ಯೆ ಏನು ರಿಲೇಷನ್ಶಿಪ್ ಇದೆ? ಸ್ಲೋಪ್ ಈಸ್ ಈಕ್ವಲ್ ಟು ದಟ್ ಈಸ್ m ಈಸ್ ಈಕ್ವಲ್ ಟು ಮೈನಸ್ ಕೆ. ಇದನ್ನು ಬರಿಬೇಕಾಗಿದೆ. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್, ವಾಟ್ ಹ್ಯಾಪನ್ಸ್ ಟು ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ಕ್ರೀಸಸ್? ಸೊ ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ನೀವು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದ್ರೆ ಹಾಫ್ ಲೈಫ್ ಏನಾಗುತ್ತೆ? ಸೊ ಫಸ್ಟ್ ಹಾಫ್ ಲೈಫ್ ಫಾರ್ಮುಲಾ ತಗೊಳ್ಳಿ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ. ಓಕೆ, ಎಲ್ಲಾದರೂ ಕಾನ್ಸಂಟ್ರೇಷನ್ ಟರ್ಮ್ ಕಾಣಿಸ್ತಿದೆಯಾ? ಸೊ ನೋ ಕಾನ್ಸಂಟ್ರೇಷನ್ ಟರ್ಮ್, ಸೊ ದೇರ್ ಫಾರ್ ಇಟ್ ರಿಮೇನ್ಸ್ ಸೇಮ್. ವೈ? ಬಿಕಾಸ್ ಇಟ್ ಈಸ್ independent of concentration of reactant. ಸೊ ರಿಯಾಕ್ಟೆಂಟ್ ಟು ಕಾನ್ಸಂಟ್ರೇಷನ್ಗೆ ಇದೇನಾಗಿದೆ? ಇಂಡಿಪೆಂಡೆಂಟ್ ಆಗಿದೆ. ಸೊ ನೋಡಿ, ಫಸ್ಟ್ ಆರ್ಡರ್ ರಿಯಾಕ್ಷನ್ದು ಈಸ್ ಫೌಂಡ್ ಟು ಹ್ಯಾವ್ ರೇಟ್ ಕಾನ್ಸ್ಟೆಂಟ್. ಸೊ ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಎಷ್ಟು? ದಟ್ ಈಸ್ 5.5 ಇಂಟು 10⁻⁻14 per second. ಸೊ ಹಾಫ್ ಲೈಫ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಅದು ಫಾರ್ಮುಲಾ ಹಾಕಿ ರೇಟ್ ಕಾನ್ಸ್ಟೆಂಟ್ನ ಬರೀರಿ. ಸೊ ಟಿ ಹಾಫ್ ಏನಾಗೋಯ್ತು? 0.693 ಡಿವೈಡೆಡ್ ಬೈ 5.5 ಇಂಟು 10⁻⁻14 per second. ಸೊ ಮೇಲ್ಗಡೆ ಹೋದರೆ ಸೆಕೆಂಡ್ ಆಗುತ್ತಾ? ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ ನೀವು. ಸೊ ಇದೇನಾಗುತ್ತೆ? 0.693 ಡಿವೈಡೆಡ್ ಬೈ 5.5 ಇಂಟು 10⁻14 seconds. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ 1.26 ಇಂಟು 10⁻13 ಸೆಕೆಂಡ್ ಆನ್ಸರ್ ಸಿಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಒನ್. ಸೊ ನೋಡಿ, ರೇಟ್ ಕಾನ್ಸ್ಟೆಂಟ್ ಇದರಲ್ಲೂ ಕೂಡ ಹಾಫ್ ಲೈಫ್ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಹಾಫ್ ಲೈಫ್ ಫೈಂಡ್ ಔಟ್ ಮಾಡಬೇಕು. ಇಟ್ ವಿಲ್ ಬಿ ಯೋರ್ ಹೋಮ್ವರ್ಕ್. ನೀಟಾಗಿ ಮಾಡಿ ನೋಡಿ. ಅಲ್ಲಿ ಹಿಂಟ್ ಕೊಟ್ಟಿದ್ದೀನಿ ನಾನು ಆಲ್ರೆಡಿ ನಿಮಗೆ. ಆ ಕರೆಕ್ಟ್ ಆನ್ಸರ್ ಬರ್ತಿದೆಯೋ ಇಲ್ವೋ ಅಂತಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ನೋಡಿ, 75% ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಕಂಪ್ಲೀಟ್ ಇನ್ 30 minutes. ಸೊ ನಿಮಗೆ 30 minutesಲ್ಲಿ ದಟ್ ಈಸ್ ಟಿ ಈಸ್ ಈಕ್ವಲ್ ಟು 30 minutesಲ್ಲಿ ಏನಾಗಿದೆ ನಿಮ್ಮದು? 75% ಆಫ್ ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ. ಲೆಟ್ಸ್ ಎ ರಿಯಾಕ್ಷನ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ 100% ಆಗಬೇಕು. ಆಯಿತಾ? ಸೊ ಲೆಟ್ಸ್ ಎ ನಾನು ಆರ್ ಇನಿಷಿಯಲ್ ಏನು ತೊಗೊಂಡೆ? ಆರ್ ಇನಿಷಿಯಲಲ್ಲಿ 100 ಕಾನ್ಸಂಟ್ರೇಷನ್ ತೊಗೊಂಡೆ. ಸೊ 75% ಕಂಪ್ಲೀಟ್ ಆಗಿದೆ ಅಂತ ಏನು? 75 ಪಾರ್ಟ್ ಕಂಪ್ಲೀಟ್ ಆಗಿದೆ. 75 ಪಾರ್ಟ್ ರಿಯಾಕ್ಟೆಂಟ್ಸು ಆಲ್ರೆಡಿ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಿದೆ. ಅಂದರೆ ಮಿಕ್ಕಿರೋ ರಿಯಾಕ್ಟೆಂಟ್ ಎಷ್ಟು? ದಟ್ ಈಸ್ ಆರ್ ಫೈನಲ್ ಏನಾಗಿರುತ್ತೆ? ಈಕ್ವಲ್ ಟು 100 ಮೈನಸ್ 75 ಆಗಿರುತ್ತಾ ಈ ಪರ್ಸೆಂಟೇಜು? ಸೊ ಇಟ್ ವಿಲ್ ಬಿ ಈಕ್ವಲ್ ಟು 25. ಕ್ಲಿಯರ್? ಇದು ಸಿಕ್ತು ನನಗೆ. ಸೊ ನೆಕ್ಸ್ಟ್ ಇದರಲ್ಲಿ ಏನಾದರೂ ಬೇಕಾ ಎಕ್ಸ್ಟ್ರಾ? ಇಲ್ಲ. ಸೊ ಈ ಫಾರ್ಮುಲಾಗೆ ಡೈರೆಕ್ಟಾಗಿ ಮಾಡಿರಿ. ಮಿನಿಟ್ಸಲ್ಲಿ ಆನ್ಸರ್ ಬರುತ್ತೆ 2.303. ಟೈಮ್ ಎಷ್ಟು? 30 minutes. ಸೆಕೆಂಡ್ ಸಿಗಬೇಕಂದ್ರೆ ಲಾಸ್ಟಲ್ಲಿ ಇದನ್ನು 30 ಇಂಟು 60 ಮಲ್ಟಿಪ್ಲೈ ಮಾಡಿಬಿಟ್ಟು ಸೆಕೆಂಡ್ಸಲ್ಲಿ ಆನ್ಸರ್ ಬರಿಬೋದು. ಸೊ ಲಾಗ್ ಆಫ್ ಆರ್ ಇನಿಷಿಯಲ್ ದಟ್ ಈಸ್ ಆರ್ ನಾಟ್ ಏನು? 100 ಡಿವೈಡೆಡ್ ಬೈ 25. ಸೊ ಇದನ್ನು ಮಾಡಿದಾಗ ಏನು ಬರುತ್ತೆ? 0.0461 per minute ಆನ್ಸರ್ ಬರುತ್ತೆ. ಕ್ಲಿಯರಾ? ಓಕೆ. ಸೊ ನೆಕ್ಸ್ಟ್ ಏನು? ದ ರಿಯಾಕ್ಷನ್ ಈಸ್ ಫಸ್ಟ್ ಆರ್ಡರ್. ಸೊ ಇದರಲ್ಲಿ ಕೊಟ್ಟಿದ್ದಾರೆ ಯಾವುದೋ ಒಂದು ರಿಯಾಕ್ಷನ್ ಇದೆ. ಸೊ ರಿಯಾಕ್ಷನ್ ಏನಾಗಿದೆ? ಫಸ್ಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಎ. ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಎ ಏನಾಗಿದೆ? ಅದು ಫಸ್ಟ್ ಆರ್ಡರ್ ಆಗಿದೆ, ಅಂದರೆ ಪವರ್ 1 ಆಗಿದೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಬಿ ಏನಾಗಿದೆ? ಇದು ಸೆಕೆಂಡ್ ಆರ್ಡರ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಬಿ ಹೋಲ್ ಸ್ಕ್ವೇರ್ ಆಗಿದೆ.
ಕ್ಲಿಯರಾ? ಸೊ ವಾಟ್ ಈಸ್ ರೈಟ್ ದ ಡಿಫ್ರೆನ್ಷಿಯಲ್ ರೇಟ್ ಈಕ್ವೇಷನ್. ಸೊ ಡಿಫ್ರೆನ್ಷಿಯಲ್ ರೇಟ್ ಈಕ್ವೇಷನ್ ಏನಾಗಿರುತ್ತೆ ಅಂತ ಬರೆಯಕ್ಕೆ ಹೇಳಿದ್ದಾರೆ ನಿಮಗೆ. ಸೊ ಡಿಫ್ರೆನ್ಷಿಯಲ್ ರೇಟ್ ಈಕ್ವೇಷನ್ ಅಂದರೆ ಏನು ಬರೀತೀರಾ ನೀವು? ಸೊ ರೇಟನ್ನು ನೀವೇನು ಬರೀತೀರಾ? ಸೊ ಇಟ್ ವಿಲ್ ಬಿ ಈಕ್ವಲ್ ಟು ರೇಟ್ ಬಂದ್ಬಿಟ್ಟು ಮೈನಸ್ ಡಿ ಡಿಫ್ರೆನ್ಸಿಯೇಷನ್ ಆಫ್ ರಿಯಾಕ್ಟೆಂಟ್ಸ್, ಆಯಿತಾ, ಡಿವೈಡೆಡ್ ಬೈ ಡಿ ಟಿ ವಿಲ್ ಬಿ ಈಕ್ವಲ್ ಟು ಕೆ ಎ ಟು ದ ಪವರ್ ಆಫ್ 1 ಬಿ ಟು ದ ಪವರ್ ಆಫ್ 2, ಆಯಿತಾ, ಹೋಲ್ ರಿಯಾಕ್ಟೆಂಟ್ಸ್ದು. ಇದಾಗತ್ತಾ ಡಿಫ್ರೆನ್ಷಿಯಲ್ ರೇಟ್ ಇಕ್ವೇಷನ್? ಓಕೆ. ನೆಕ್ಸ್ಟ್, ಹೌ ಇಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಅಫೆಕ್ಟೆಡ್? ಸೊ ಈ ರೇಟು ಹೇಗೆ ಅಫೆಕ್ಟ್ ಆಗುತ್ತೆ ವೆನ್ ಕಾನ್ಸಂಟ್ರೇಷನ್ ಆಫ್ ಬಿನ 2 ಟೈಮ್ಸ್ ಮಾಡ್ತೀರಾ. ಸೊ ಕಾನ್ಸಂಟ್ರೇಷನ್ ಆಫ್ ಬಿನ 2 ಟೈಮ್ಸ್ ಮಾಡ್ತೀರಾ ಅಂದರೆ ಏನು? ಸೊ ರೇಟ್ 2 ಅವಾಗೇನಾಗಿತ್ತು, ಇದು ರೇಟ್ 1 ಅಂದ್ಕೊಂಡ ಇನಿಷಿಯಲ್. ರೇಟ್ 2 ಅಲ್ಲಿ ಏನು ಮಾಡಿದ್ರಿ? ಏದು ಕಾನ್ಸಂಟ್ರೇಷನ್ ಹಾಗೆ ಇಟ್ಕೊಂಡ್ರಿ, ಬಿದು 2 ಟೈಮ್ಸ್ ಇನ್ಕ್ರೀಸ್ ಮಾಡಿದ್ರಿ ಅಂದ್ರೆ ಏನು? 2b ಮಾಡ್ಕೊಂಡ್ರಿ. ಇದ್ರ ಮೇಲ್ಗಡೆ ಪವರ್ ಏನು? ಹೋಲ್ ಸ್ಕ್ವೇರಾ. ಸೊ ಬಿನ ನೀವೇನು ಮಾಡ್ರಿ? ಸಪ್ರೇಟ್ ಔಟ್ ಮಾಡ್ಕೊಳ್ರಿ ಇಲ್ಲಿಂದ. ಕೆ 1 ಬಿ ಟು ದ ಪವರ್ ಆಫ್ ಹೋಲ್ ಸ್ಕ್ವೇರ್. ಇದನ್ನಾಯಿತು ರೇಟ್ 1 ಆಯಿತಾ. ಸೊ ಇಲ್ಲೇನಾಯಿತು 2 ಸ್ಕ್ವೇರ್. ಸೊ ಇದನ್ನೇನು ಬರಿಬೋದು ನೀವು? ರೇಟ್ 1 ಬೈ ಇಂಟು 4. ಸೊ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಮಾಡ್ತು? 4 ಟೈಮ್ಸ್ ಇನ್ಕ್ರೀಸ್ ಮಾಡ್ತು. ಅದನ್ನೇ ಬರ್ತಿರೋದು 4 ಟೈಮ್ಸ್ನ ರೇಟನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ. ಕ್ಲಿಯರ್? ಸೊ ನೆಕ್ಸ್ಟ್ ಬರೋಣ, ದಟ್ ಈಸ್ ಲಾಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಕೊಲಿಷನ್ ಥಿಯರಿ ಆ್ಯಂಡ್ ಅರ್ಹೀನಿಯಸ್. ಸೊ ಕೊಲಿಷನ್ ಥಿಯರಿ ಅಕಾರ್ಡಿಂಗ್ ಏನಿಲ್ಲ. ಸೊ ಅವ್ರು ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ದು ಯಾವುದೇ ಒಂದು ರಿಯಾಕ್ಷನ್ ಆಗಬೇಕು ಎ ಆ್ಯಂಡ್ ಬಿ ಮಧ್ಯದಲ್ಲಿ ಅಂತ ಹೇಳಿದ್ರೆ ಅವೆರಡು ನೀಟಾಗಿ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಕೊಲೈಡ್ ಆಗಬೇಕು. ಲೆಟ್ಸ್ ಸೇ ಎ ಇಲ್ಲಿಂದ ಬರ್ತಿದೆ, ಬಿ ಇಲ್ಲಿದೆ. ಸೊ ಎ ಈ ಕಡೆಯಿಂದನೇ ಬಂದಬೇಕು. ಸೊ ದಟ್ ಈಸ್ ಪರ್ಟಿಕ್ಯುಲರ್ ಓರಿಯೆಂಟೇಷನ್ ಇರಬೇಕು. ಅದೇ ಹೊರತು ಈ ಕಡೆಯಿಂದ ಬಂದರೆ ರಿಯಾಕ್ಷನ್ ಆಗೋದು ಪಾಸಿಬಿಲಿಟಿ ಕಡಿಮೆ ಇರುತ್ತೆ. ಸೊ ಇದೇ ಒಂದು ಕೊಲಿಷನ್ ಥಿಯರಿ ಹೇಳೋದು. ಸೊ ನೋಡಿ, the products are formed only when reactant molecules come close and collide with each other. ಸೊ ಯಾವಾಗ ನಿಮ್ಮದು ಪ್ರಾಡಕ್ಟ್ ಕನ್ವರ್ಟ್ ಆಗುತ್ತೆ? ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಹತ್ರ ಬಂದು ಕೊಲೈಡ್ ಮಾಡಿದಾಗ. ಓನ್ಲಿ ದೀಸ್ ಕೊಲಿಷನ್ ಆರ್ ಎಫೆಕ್ಟಿವ್ ಇನ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ಸ್. ಸೊ ಈ ಥರ ಕೊಲಿಷನ್ ಆದರೆ ಮಾತ್ರ ಪ್ರಾಡಕ್ಟ್ ಆಗೋದು. ವಿಚ್ ಸ್ಯಾಟಿಸ್ಫೈ ದ ಕ್ರೈಟೀರಿಯಾ ಆಫ್ ಎನರ್ಜಿ ಆಫ್ ಆಕ್ಟಿವೇಶನ್ ಆ್ಯಂಡ್ ಸ್ಪೆಸಿಫಿಕ್ ಓರಿಯೆಂಟೇಷನ್ ಆಫ್ ಮಾಲಿಕ್ಯೂಲ್. ಸೊ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ ಕಂಡೀಷನ್ಸ್ ಏನು? ಫಸ್ಟ್ ಒನ್ ಈಸ್ ನಿಮ್ಮದು ಎನರ್ಜಿ ಆಫ್ ಆಕ್ಟಿವೇಶನ್ ಕ್ರೈಟೀರಿಯಾನ ಫಾಲೋ ಮಾಡಬೇಕು. ಅಂದರೆ ಈ ಎ ಆ್ಯಂಡ್ ಬಿ ಅನ್ನೋದು ಒಂದು ಪರ್ಟಿಕ್ಯುಲರ್ ಎನರ್ಜಿನ ತೊಗೊಬೇಕು. ಲೆಟ್ಸೇ ನಾನು ಇಲ್ಲಿ ಇದ್ದೀನಿ, ನಾನು ಪ್ರಾಡಕ್ಟಾಗಿ ಕನ್ವರ್ಟ್ ಆಗಬೇಕು. ಸೊ ನಾನೇನು ತೊಗೊಬೇಕು? ನಾನು ಎನರ್ಜಿನ ಅಕ್ವೈರ್ ಮಾಡಬೇಕು. ನಾನು ಇಲ್ಲಿದೆ ಎನರ್ಜಿ, ಇಲ್ಲಿಗೆ ಹೋಗ್ಬೇಕು. ನಾನು ಇಲ್ಲಿಗೆ ಹೋಗ್ಲೇ ನಾನು ಪ್ರಾಡಕ್ಟಾಗಿ ಕನ್ವರ್ಟ್ ಆಗೋದು. ಸೊ ದಟ್ ಈಸ್ ಎನರ್ಜಿ ಆಫ್ ಆಕ್ಟಿವೇಶನ್. ಕ್ಲಿಯರಾ? ಆ್ಯಂಡ್ ಸ್ಪೆಸಿಫಿಕ್ ಓರಿಯೆಂಟೇಷನ್ ಆಫ್ ಮಾಲಿಕ್ಯೂಲ್ಸ್. ಅಂದರೆ ನಾನು ಈ ಕಡೆ ದಾರಿಯಿಂದನೇ ಹೋಗಬೇಕು, ಹೊರತು ಈ ಕಡೆ ದಾರಿಯಿಂದ ಹೋಗಿದ್ರೆ ನಂದು ಪ್ರಾಡಕ್ಟಾಗಿ ಕನ್ವರ್ಟ್ ಆಗಲ್ಲ. ಸೊ ಸ್ಪೆಸಿಫಿಕ್ ಓರಿಯೆಂಟೇಷನ್ ಇರಬೇಕು ಅಂತ. ಸೊ ಟರ್ಮಿನಾಲಜಿ ಕ್ವಶನ್ಸ್ ಕೇಳ್ತಾರೆ ರಿಪೀಟೆಡ್ ಆಗಿ. ಕೊಲಿಷನ್ ಫ್ರೀಕ್ವೆನ್ಸಿ ಅಂದರೆ ಏನು? ಸೊ ದ ನಂಬರ್ ಆಫ್ ಕೊಲಿಷನ್ ಬಿಟ್ವೀನ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್. ಸೊ ಫ್ರೀಕ್ವೆನ್ಸಿ ಅಂದ್ರೂ ಎಷ್ಟು ಟೈಮ್ ಕೊಲಿಷನ್ ಆಗುತ್ತೆ? ಸೊ ಒಂದು ಯೂನಿಟ್ ಟೈಮಲ್ಲಿ. ಅದೇ ತಾನೇ ಫ್ರೀಕ್ವೆನ್ಸಿ ಅಂದರೆ. ಸೊ ಕೊಲಿಷನ್ ಫ್ರೀಕ್ವೆನ್ಸಿ ಅಂದ್ರೇನು? ಎಷ್ಟು ಟೈಮ್ ಕೊಲಿಷನ್ ಆಗುತ್ತೆ. ನಂಬರ್ ಆಫ್ ಕೊಲಿಷನ್ ಬಿಟ್ವೀನ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ ಟೇಕಿಂಗ್ ಪ್ಲೇಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಒಂದು ಯೂನಿಟ್ ವಾಲ್ಯೂಮಲ್ಲಿ 1 ಯೂನಿಟ್ ಸೆಕೆಂಡಲ್ಲಿ ಎಷ್ಟು ಕೊಲಿಷನ್ಸ್ ಆಗ್ತಿದ್ದಾವೆ. ನೆಕ್ಸ್ಟ್ ಎಫೆಕ್ಟಿವ್ ಕೊಲಿಷನ್ ಅಂದರೆ ಏನು? ಸೊ ಎಫೆಕ್ಟಿವ್ ಕೊಲಿಷನ್ ಯಾವಾಗ ಹೇಳ್ತೀವಿ? ಓಕೆ, ಎ ಆ್ಯಂಡ್ ಬಿ ಕರೆಕ್ಟ್ ಡೈರೆಕ್ಷನಲ್ಲಿ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಕ್ಟಿವೇಶನ್ ಎನರ್ಜಿಯಲ್ಲಿ ಕೊಲೈಡ್ ಆಗಿದೆ ಅಂತ ಹೇಳಿದ್ರೆ ಅದು ಪ್ರಾಡಕ್ಟಾಗಿ ಫಾರ್ಮೇಷನ್ ಆಗುತ್ತೆ. ಸೊ ಯಾವ ಕೊಲಿಷನು ನಮಗೆ ಪ್ರಾಡಕ್ಟ್ನ ಕೊಡ್ತಿದೆ ಆ ಕೊಲಿಷನ್ಸ್ ಏನು? ಎಫೆಕ್ಟಿವ್ ಕೊಲಿಷನ್ಸು. ಸೊ ದ ಕೊಲಿಷನ್ಸ್ ವಿಚ್ ಆ್ಯಕ್ಚುಲಿ ಪ್ರೊಡ್ಯೂಸ್ ದ ಪ್ರಾಡಕ್ಟ್ಸ್ ಆರ್ ಕಾಲ್ಡ್ ಆಸ್ ಎಫೆಕ್ಟಿವ್ ಕೊಲಿಷನ್. ಆಯಿತಾ? ಸೊ ರೇಟ್ ಡಿಪೆಂಡ್ಸ್ ಆನ್ ಕೊಲಿಷನ್ ಫ್ರೀಕ್ವೆನ್ಸಿ ಆ್ಯಂಡ್ ಎಫೆಕ್ಟಿವ್ ಕೊಲಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕಂಡೀಷನ್ಸ್ ಫಾರ್ ಎಫೆಕ್ಟಿವ್ ಕೊಲಿಷನ್ ಆಗಬೇಕು ಅಂದರೆ ಕಂಡೀಷನ್ಸ್ ಏನು ಅಲ್ಲಿ ಬರ್ದಿರೋದು ನೋಡಿ. ಪ್ರಾಪರ್ ಓರಿಯೆಂಟೇಷನ್, ಸಫಿಷಿಯೆಂಟ್ ಎನರ್ಜಿ ಇರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರಾಪರ್ ಓರಿಯೆಂಟೇಷನ್ಗೋಸ್ಕರ ಎಕ್ಸಾಂಪಲ್ ಹೇಳಿದ್ದೀನಿ ನಾನು SN2 ರಿಯಾಕ್ಷನಲ್ಲಿ. ಸೊ SN2 ರಿಯಾಕ್ಷನಲ್ಲಿ ನೋಡಿ, ಹೈಡ್ರಾಕ್ಸೈಡ್ ಅಯಾನ್ ಏನಿದೆ ಇದೇನಾಗಿರಬೇಕು ನಿಮ್ಮದು? ಈ ಕಡೆ ಹಿಂದೆಗಡೆ ಡೈರೆಕ್ಷನಿಂದ ಅಟ್ಯಾಕ್ ಮಾಡಬೇಕು. ಸೊ ನೋಡಿ, ಹೈಡ್ರಾಕ್ಸೈಡ್ ಅಯಾನ್ ಹಿಂದೆಗಡೆ ಡೈರೆಕ್ಷನಿಂದ ಅಟ್ಯಾಕ್ ಮಾಡಿದಾಗ ಮಾತ್ರ ಪ್ರಾಡಕ್ಟ್ ಕೊಡ್ತಿದೆ. ಅದೇ ಈ ಕಡೆ ಡೈರೆಕ್ಷನಿಂದ ಅಟ್ಯಾಕ್ ಮಾಡ್ತಿದ್ರೆ ಪ್ರಾಡಕ್ಟ್ ಕೊಡ್ತಿಲ್ಲ. ಕ್ಲಿಯರ್? ಓರಿಯೆಂಟೇಷನ್ ಇಂಪಾರ್ಟೆನ್ಸ್ ಅರ್ಥ ಆಯ್ತಾ? ಓಕೆ. ಸೊ ವಾಟ್ ಈಸ್ ಎಫೆಕ್ಟಿವ್ ಕೊಲಿಷನ್ ಅಂದರೆ ಏನು? ಆ್ಯಂಡ್ 2 ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಎಫೆಕ್ಟಿವ್ ಕೊಲಿಷನ್. ಸೊ ಎಫೆಕ್ಟಿವ್ ಕೊಲಿಷನ್ ಅಂದ್ರೆ ಏನು? ದ ಕೊಲಿಷನ್ಸ್ ವಿಚ್ ಆ್ಯಕ್ಚುಲಿ ಗಿವ್ ಯೋರ್ ಪ್ರಾಡಕ್ಟ್. ಆ್ಯಂಡ್ ಅದರ ಫ್ಯಾಕ್ಟರ್ಸ್ ಬಂದರೆ ಏನು? ಸೊ ಇಟ್ ಈಸ್ ಸಫಿಷಿಯೆಂಟ್ ಎನರ್ಜಿ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಯೋರ್ ಪ್ರಾಪರ್ ಓರಿಯೆಂಟೇಷನ್ಸ್. ಅದನ್ನೇ ಬರೆದಿರೋದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಕಾರ್ಡಿಂಗ್ ಏನು ಆನ್ಸರ್ ಇತ್ತು ಇಲ್ಲಿದೆ ನೋಡಿ.
ನೆಕ್ಸ್ಟ್ ಬಂದ್ಬಿಟ್ಟು ಡಿಫೈನ್ ಕೊಲಿಷನ್ ಫ್ರೀಕ್ವೆನ್ಸಿ. ಕೊಲಿಷನ್ ಫ್ರೀಕ್ವೆನ್ಸಿ ಅಂದ್ರೇನು? ಸೊ ಎಷ್ಟು ನಂಬರ್ ಆಫ್ ಕೊಲಿಷನ್ಸ್ ಆಗ್ತಿದ್ದಾವೆ 1 ಸೆಕೆಂಡಲ್ಲಿ ಆ್ಯಂಡ್ 1 ಯೂನಿಟ್ ವಾಲ್ಯೂಮಲ್ಲಿ. ಕ್ಲಿಯರ್? ಸೊ ನೋಡಿ, ದ ನಂಬರ್ ಆಫ್ ಕೊಲಿಷನ್ಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಅ ರಿಯಾಕ್ಷನ್ ಮಿಕ್ಸ್ಚರ್ ಇಸ್ ಕಾಲ್ಡ್ ಕೊಲಿಷನ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಬಂದ್ಬಿಟ್ಟು ಟೆಂಪರೇಚರ್ ಆ್ಯಂಡ್ ಕೆಟಲಿಸ್ಟ್ ಡಿಪೆಂಡೆನ್ಸ್. ಸೊ ಟೆಂಪರೇಚರ್ ಮೇಲೆ ಆ್ಯಂಡ್ ಕೆಟಲಿಸ್ಟ್ ಮೇಲೆ ಹೇಗೆ ರೇಟು ನಿಮ್ಮದು ಡಿಪೆಂಡ್ ಆಗುತ್ತೆ. ನೋಡಿ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ನಿಮ್ದು ಏನಾಗುತ್ತೆ ಅಂತ ನೋಡಿ, ದ ರೇಷಿಯೋ ಆಫ್ ರೇಟ್ ಫಸ್ಟ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂದರೆ ಏನು ನೋಡ್ಕೊಳ್ಳೋಣ. ಸೊ ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂದರೆ ದ ರೇಷಿಯೋ ಆಫ್ ರೇಟ್ ಕಾನ್ಸ್ಟೆಂಟ್ ಅಟ್ 2 ಟೆಂಪರೇಚರ್ ಸೆಪರೇಟೆಡ್ ಬೈ 10 ಡಿಗ್ರಿ ಸೆಲ್ಸಿಯಸ್. ಸೊ ರೇಟ್ ಕಾನ್ಸ್ಟೆಂಟ್ ಇದಾವೆ, ದಟ್ ಈಸ್ K1 ಆ್ಯಂಡ್ K2 ಅಂತ ಇದಾವೆ ಅನ್ಕೊಳ್ಳಿ. ಆಯಿತಾ? ದ ರೇಷಿಯೋ ಆಫ್ ರೇಟ್ ಕಾನ್ಸ್ಟೆಂಟ್ ಅಟ್ 2 ಟೆಂಪರೇಚರ್ಸ್. ಸೊ 2 ಟೆಂಪರೇಚರಲ್ಲಿ ಒಂದು ರೇಟ್ ಕಾನ್ಸ್ಟೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಆಯಿತಾ? ಸೊ K1 ಏನು ರೇಟ್ ಕಾನ್ಸ್ಟೆಂಟ್ ನೀವು ಕಂಡುಹಿಡಿದಿರೋದು ಒಂದು 50 ಡಿಗ್ರಿ ಸೆಲ್ಸಿಯಸ್ ಸಪ್ರೇಟೆಡ್ ಬೈ 10 ಡಿಗ್ರಿ ಅಂದರೆ ಇನ್ನೊಂದು ರೇಟ್ ಕಾನ್ಸ್ಟೆಂಟು 60 ಡಿಗ್ರಿ ಸೆಲ್ಸಿಯಸಲ್ಲಿ ಕಂಡುಹಿಡಿದಿರ್ತೀರಾ. ಸೊ ಇವುಗಳದ್ದು ರೇಷಿಯೋನ ಏನು ಹೇಳ್ತೀರಾ ನೀವು? ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂತ ಹೇಳ್ತೀರಾ. ಸೊ ಟೆಂಪರೇಚರ್ ಕೋಎಫಿಷಿಯೆಂಟ್ನ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಏನು? KT + 10 ಡಿವೈಡೆಡ್ ಬೈ KT, ಇನಿಷಿಯಲ್ ಟೆಂಪರೇಚರ್ದು ರೇಟ್ ಎಷ್ಟಿತ್ತು ಅದು. ಸೊ ನೋಡಿ, ಇದು ಆಬ್ವಿಯಸ್ಲಿ ಅಪ್ರಾಕ್ಸಿಮೇಟ್ಲಿ 2 or 3ಗೆ ಈಕ್ವಲ್ ಆಗಿರುತ್ತೆ. ಸೊ 2 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ ರೇಟು ಅಥವಾ 3 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಬೇಸಿಕಲಿ ಏನು ಹೇಳ್ಬೋದು ನಾವು? ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ನಿಮ್ಮದು ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ, ರೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನೇ ಕರ್ವಲ್ ಕೊಟ್ಟಿರೋದು ನೋಡಿ. ಸೊ ನಿಮ್ಮದು ಟೆಂಪರೇಚರ್ TL ಈ ಥರ ಇತ್ತು. ಸೊ ನಿಮ್ದು ಏನಾಗಿತ್ತು? ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟಿದೆ ಅಂತ. ಟೆಂಪರೇಚರ್ T + 10 ಏನಾಗಿತ್ತು? ಸೊ T + 10 ಅಂದರೆ 10 ಡಿಗ್ರಿ ಎಕ್ಸ್ಟ್ರಾ ಮಾಡಿರೋದು. ಸೊ ಅಲ್ಲೇನಾಯ್ತು, ನಿಮ್ಮದು ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆಗಿದೆ ನೋಡಿ ಇಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆಯಿತು, ಇಲ್ಲಿ ಜಾಸ್ತಿ ಇದೆ. ಸೊ ಆಕ್ಟಿವೇಶನ್ ಎನರ್ಜಿ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಬೇಗ ರಿಯಾಕ್ಷನ್ ಆಗುತ್ತೆ, ಅದೊಂದು ಗೊತ್ತಿರಬೇಕು ನಿಮಗೆ. ಆಯಿತಾ? ಸೊ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆಗಿರೋದ್ರಿಂದ ರಿಯಾಕ್ಷನ್ ಪ್ರೊಸೀಡ್ ಜಾಸ್ತಿ ಆಯಿತು. ಸೊ ರಿಯಾಕ್ಷನ್ ಎಷ್ಟು ಫಾಸ್ಟಾಗಿ ಆಯಿತು, ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಷ್ಟೇ ಜಾಸ್ತಿ ಆಯಿತು. ಸೊ ಇದನ್ನು ಗ್ರಾಫ್ನ ಬರೆದ್ರೆ ನಿಮಗೆ ಟೋಟಲ್ ಆಗಿ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಸಿಗೋದು. ನೋಡಿ, ಕ್ವಶನ್ ಕೇಳಿರೋದು ರೈಟ್ ದ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಕರ್ವ್ನ ಫೈಂಡ್ ಔಟ್ ಮಾಡಿ ಶೋಯಿಂಗ್ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೇಟ್ ಆಫ್ ದ ರಿಯಾಕ್ಷನ್. ಸೊ ರೇಟು ಟೆಂಪರೇಚರ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅದನ್ನು ಬರೀರಿ ಅಂತ ಕೇಳಿದಾಗ ನಿಮಗೆ ಇದನ್ನಿಷ್ಟನ್ನು ಬರೀಬೇಕಾಗತ್ತೆ. ಆಯಿತಾ? ನೆಕ್ಸ್ಟ್ ಒಂದು ತಗೊಳ್ಳೋಣ, ಡಿಫೈನ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂದ್ರೇನು? ಸೊ ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂದರೆ ನೀವು ನೋಡಿದ್ರಿ. ಸೊ ದಟ್ ಈಸ್ ರೇಷಿಯೋ ಆಫ್ ರೇಟ್ ಕಾನ್ಸ್ಟೆಂಟ್ ಅಟ್ 2 ಟೆಂಪರೇಚರ್ ಸಪ್ರೇಟೆಡ್ ಬೈ 10 ಡಿಗ್ರಿ ಸೆಲ್ಸಿಯಸ್. ಯಾವ ಥರ ಬರೀತೀರಾ? KT + 10 ಡಿವೈಡೆಡ್ ಬೈ KT ಇದು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2 or 3 ಆಗಿರುತ್ತೆ. ಇದನ್ನು ಬರೀರಿ. ಓಕೆನಾ? ನೆಕ್ಸ್ಟ್ ಒಂದು ಅರ್ಹೀನಿಯಸ್ ಈಕ್ವೇಷನ್. ಸೊ ಅರ್ಹೀನಿಯಸ್ ಈಕ್ವೇಷನ್ ಏನು ಕೊಡ್ತಾರೆ ಅವರು? ರೇಟ್ ಕಾನ್ಸ್ಟೆಂಟ್ ಮಧ್ಯ ಆ್ಯಂಡ್ ಆಕ್ಟಿವೇಶನ್ ಎನರ್ಜಿ ಮಧ್ಯ ಒಂದು ಈಕ್ವೇಷನ್ನ ಕೊಡ್ತಾರೆ. ಸೊ ಅರ್ಹೀನಿಯಸ್ ಈಕ್ವೇಷನ್ ಬಂದರೆ K = A e EA ಡಿವೈಡೆಡ್ ಬೈ RT. ಸೊ K ಅಂದ್ರೇನು? ರೇಟ್ ಕಾನ್ಸ್ಟೆಂಟ್ ಅಂತ ಬರೀರಿ. A ಅಂದ್ರೇನು? ಅರ್ಹೀನಿಯಸ್ ಆರ್ ಫ್ರೀಕ್ವೆನ್ಸಿ ಫ್ಯಾಕ್ಟರ್ ಅಂತ ಬರೀರಿ. E ಅಂದರೆ ಎಕ್ಸ್ಪೋನೆನ್ಷಿಯಲ್ ಆಬ್ವಿಯಸ್ಲಿ. EA ಅಂದ್ರೇನು? ಸೊ EA ಅಂತ ಹೇಳಿದ್ರೆ ಆಕ್ಟಿವೇಶನ್ ಎನರ್ಜಿ. R ಅಂದರೆ ಏನು? ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಆ್ಯಂಡ್ T ಅಂದರೆ ಟೆಂಪರೇಚರು ಕೆಲ್ವಿನಲ್ಲಿ. ಸೊ ಈ ಈಕ್ವೇಷನ್ ಆಗಿರತ್ತಾ? ಇದನ್ನು ಇನ್ ಟರ್ಮ್ಸ್ ಆಫ್ ಲಾಗಲ್ಲಿ ಬರಿಬೋದಾ? ನೋಡಿ, ಈ ಕಡೆನೂ ಲಾಗ್ ಅಪ್ಲೈ ಮಾಡಿದೆ, ಈ ಕಡೆನೂ ಲಾಗ್ ಅಪ್ಲೈ ಮಾಡಿದೆ. ಸೊ ಲಾಗ್ A ಲಾಗ್ e - EA ಡಿವೈಡ್ ಬೈ RT ಏನು? ಸೊ EA ಡಿವೈಡೆಡ್ ಬೈ 2.0303 RT. ಯಾಕಂದರೆ ಲ್ಯಾನ್ ತೊಗೊಂಡಿದ್ದು ಲಾಗಿಗೆ ಕನ್ವರ್ಟ್ ಮಾಡಿರೋದ್ರಿಂದ. ಕ್ಲಿಯರ್? ಈ ಈಕ್ವೇಷನ್ನು ನೆನ್ಪಿಟ್ಕೊಳ್ಳಿ ನೀವು. ನೆಕ್ಸ್ಟ್ ನಿಮಗೆ ಈಕ್ವೇಷನ್ ಡಯಾಗ್ರಾಮ್ಸಲ್ಲಿ ನಿಮ್ಗೆ ಕೇಳಿದ್ರೆ ದಟ್ ಈಸ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಅರ್ಹೀನಿಯಸ್ ಈಕ್ವೇಷನ್ ಕೇಳಿದ್ರೆ ನೋಡಿ. ಸೊ ರಿಯಾಕ್ಟೆಂಟ್ಸ್ದು ಎನರ್ಜಿ ಇಷ್ಟಿತ್ತು ಒಂದು. ಆಯಿತಾ? ಎನರ್ಜಿ ಆಫ್ ರಿಯಾಕ್ಟೆಂಟ್. ಸೊ ಇದೇನಾಯಿತು? ಎನರ್ಜಿನ ಅಕ್ವೈರ್ ಮಾಡ್ಕೊಂಡು ಒಂದು ಆಕ್ಟಿವೇಶನ್ ಎನರ್ಜಿಗೆ ಹೋಯಿತು. ಆಯಿತಾ? ಸೊ ಇದು ಈ ಆಕ್ಟಿವೇಶನ್ ಎನರ್ಜಿ. ಈ ಆಕ್ಟಿವೇಶನ್ ಎನರ್ಜಿಯಲ್ಲಿ ಏನು ಕೊಲಿಷನ್ ಆಗ್ತಾ ಮಾಲಿಕ್ಯೂಲ್ಸ್ ಅವೇನು ಕೊಡ್ತು ನಿಮಗೆ? ಪ್ರಾಡಕ್ಟ್ಸ್ ಕೊಡ್ತು. ಸೊ ಪ್ರಾಡಕ್ಟ್ದು ಎನರ್ಜಿ ಏನಾಗಿರುತ್ತೆ? ನಿಮ್ಮದು ರಿಯಾಕ್ಟೆಂಟ್ಗಿಂತ ಕೆಳಗಡೆನೇ ಇರಬೇಕು ಆಬ್ವಿಯಸ್ಲಿ. ಆಯಿತಾ? ಆ್ಯಂಡ್ ಈ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಎನರ್ಜಿ ಡಿಫ್ರೆನ್ಸ್ ಏನು ನಿಮ್ಮದು? ΔH, ಚೇಂಜ್ ಇನ್ ಎಂಥಾಲ್ಪಿ ಆಗುತ್ತೆ. ಆ್ಯಂಡ್ ರಿಯಾಕ್ಟೆಂಟು ಮತ್ತು ಆಕ್ಟಿವೇಶನ್ ಎನರ್ಜಿ ಮಧ್ಯದಲ್ಲಿ ಇರೋ ಡಿಸ್ಟೆನ್ಸ್ ಏನಾಗುತ್ತೆ ನಿಮ್ಮದು? ಆಕ್ಟಿವೇಶನ್ ಎನರ್ಜಿ ಕ್ಲಿಯರ್ ಆಗುತ್ತೆ. ಕ್ಲಿಯರಾ? ಓಕೆ. ಸೊ ಇಷ್ಟು ಕ್ಲಿಯರ್ ಆದರೆ ನೋಡಿ, ಅರ್ಹೀನಿಯಸ್ ಈಕ್ವೇಷನ್ ಬರೀರಿ ಅಂತ ಕೇಳಿದ್ದಾರೆ ಕ್ವಶನ್ 2017.
ಆಕ್ಟಿವೇಶನ್ ಎನರ್ಜಿ ಅಂದರೆ ಏನು ಡಿಫೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಆಕ್ಟಿವೇಶನ್ ಎನರ್ಜಿ ಅಂದ್ರೇನು? ದ ಮಿನಿಮಮ್ ಕೈನೆಟಿಕ್ ಎನರ್ಜಿ which the reacting molecule must possess for conversion into product and molecules during collision. ಸೊ ಕೊಲಿಷನ್ ಆಗಬೇಕಾದ್ರೆ ಲೆಟ್ಸ್ ಸೇ ಕೆಲವೊಂದು ಕೊಲಿಷನ್ಸು ಈ ಒಂದು ಎನರ್ಜಿಯಲ್ಲಿ ಆಯಿತು ಅಂದರೆ ಅವು ಪ್ರಾಡಕ್ಟ್ ಕೊಡಲ್ಲ. ಸೊ ಯಾವ ಕೊಲಿಷನ್ ಇಷ್ಟು ಎನರ್ಜಿ ಅಕ್ವೈರ್ ಮಾಡಾದ್ಮೇಲೆ, ಸೊ ನಾನು ಆಕ್ಟಿವೇಶನ್ ಎನರ್ಜಿ ಅಷ್ಟು ಅಕ್ವೈರ್ ಮಾಡಿದ್ದೀನಿ, ಇವಾಗ ನಾನು ಹೋಗ್ಬಿಟ್ಟು ಕೊಲೈಡ್ ಆಗ್ತೀನಿ ಅಂತ ಹೇಳಿದ್ರೆ ನಾನು ಪ್ರಾಡಕ್ಟಾಗಿ ಕನ್ವರ್ಟ್ ಆಗ್ತೀನಿ ಹೊರತು ನಂದು ಇನ್ನೂ ಆಕ್ಟಿವೇಶನ್ ಎನರ್ಜಿನೇ ರೀಚ್ ಆಗಿಲ್ಲ, ಮೊದಲೇ ನಾನು ಇನ್ನೊಂದು ರಿಯಾಕ್ಟೆಂಟ್ ಹತ್ರ ಹೋಗ್ಬಿಟ್ಟು ಪ್ರಾಡಕ್ಟ್ ಮಾಡೋಣ ಅಂತ ಹೇಳಿದ್ರೆ ಅದು ಬೇಡ ಅಂತ ಹೇಳುತ್ತೆ, ಮಾಡಬೇಡ. ಥ್ರೆಶೋಲ್ಡ್ ಎನರ್ಜಿ ಅಂದ್ರೇನು? ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ವಿಚ್ ದ ರಿಯಾಕ್ಟೆಂಟ್ ಮಸ್ಟ್ ಪೊಸೆಸ್ ಇನ್ ಆರ್ಡರ್ ಟು ಬಿ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ಸೊ ಪ್ರಾಡಕ್ಟಾಗಿ ಕನ್ವರ್ಟ್ ಆಗೋಕ್ಕೆ ಎಷ್ಟು ಎನರ್ಜಿ ರಿಯಾಕ್ಟೆಂಟ್ಸ್ ಅಂದ್ರೆ ಇರಲೇಬೇಕು, ಆ ಎನರ್ಜಿನ ಏನು ಹೇಳ್ತೀರಾ ನೀವು? ಥ್ರೆಶೋಲ್ಡ್ ಎನರ್ಜಿ ಅಂತ ಹೇಳ್ತೀರಾ. ಕ್ಲಿಯರಾ? ಸೊ ನೋಡಿ, ಅದರದ್ದು ಪ್ಲಾಟಲ್ಲಿ ನಾನು ಹೇಗೆ ಬರುತ್ತೆ ಅಂತ ಬರೆದಿದ್ದೀನಿ. ಸೊ ದಟ್ ಈಸ್ ದಿಸ್ ಲಾಗ್ ಈಕ್ವೇಷನ್ ನೋಡಿ. ಸೊ ಇಟ್ ಈಸ್ ಲಾಗ್ ಕೆ ಈಸ್ ಈಕ್ವಲ್ ಟು ಲಾಗ್ ಎ ಮೈನಸ್ ಇ ಎ ಡಿವೈಡೆಡ್ ಬೈ 2.303 ಆರ್ ಟಿ. ಇದನ್ನು ಬರೆದುಬಿಡೋಣ ಇಲ್ಲೇ ನಿಮಗೋಸ್ಕರ. ಲಾಗ್ ಕೆ ಈಸ್ ಈಕ್ವಲ್ ಟು ಲಾಗ್ ಎ ಮೈನಸ್ 2.303 ಡಿವೈಡೆಡ್ ಬೈ ಆರ್ ಟಿ ಅಂತ ಬರ್ತಿದ್ದೆ ನೋಡಿ. ಸೊ ಅಕಾರ್ಡಿಂಗ್ ಟು ದಿಸ್ ಇಲ್ಲ ನೋಡಿ, ನೀವು ಲ್ಯಾನ್ ಕೆ ವರ್ಸಸ್ ಏನು ಬರ್ತಿರೋ ನೀವು? ಸೊ ಲ್ಯಾನ್ ಕೆ ವರ್ಸಸ್ ನಿಮ್ಮದು ಲ್ಯಾನ್ ಎನ ಬರ್ತಿದ್ದೀರಾ, ರೈಟ್? ಸೊ ಲಾಗ್ ಬದಲು ನೀವು ಏನು ಮಾಡ್ತೀರಾ, ಇಲ್ಲಿ ಲ್ಯಾನ್ನ ತೊಗೊಂಬಿಡಿ ಅದಕ್ಕೆ. ಸೊ ಏನಾಗತ್ತಿದ್ದು? ಸೊ ಲೆಟ್ಸ್ ಸೇ ಲ್ಯಾನ್ ಕೆ ಲ್ಯಾನ್ ಎ ಮೈನಸ್ ಇ ಎ ಡಿವೈಡೆಡ್ ಬೈ ಆರ್ ಟಿನ, ರೈಟ್? ಸೊ ಲ್ಯಾನ್ ಕೆ ವರ್ಸಸ್ 1 ಡಿವೈಡೆಡ್ ಬೈ ಟಿ ಇರೋದು. ಸೊ 1 ಡಿವೈಡೆಡ್ ಬೈ ಟಿ. ಸೊ 1 ಡಿವೈಡೆಡ್ ಬೈ ಟಿ ಇಲ್ಲಿದೆಯಾ? ಸೊ ಲ್ಯಾನ್ ಕೆ ವರ್ಸಸ್, ಸೊ ದಿಸ್ ಇಸ್ ವೈ ಇದೆ. ಸೊ ಇದೇನಾಯಿತು? 1 ಡಿವೈಡೆಡ್ ಬೈ ಟಿ ಎಕ್ಸ್ ಆಯಿತಾ? ಸೊ ಇದೇನಾಯಿತು? ಎಮ್ ಆಯಿತಾ? ಮೈನಸ್ ಎಮ್ ಎಕ್ಸ್ ಆಯಿತಾ? ಇದೇನು? ಸಿ ಆಯಿತು. ಸೊ ವೈ ಇಸ್ ಈಕ್ವಲ್ ಟು ಸಿ ಮೈನಸ್ ಎಮ್ ಎಕ್ಸ್. ಸೊ ಸ್ಲೋಪ್ ನೆಗೆಟಿವ್ ಆಗಿರೋದ್ರಿಂದ ಸ್ಲೋಪ್ ಏನಾಗಿದೆ ನೋಡಿ, ಮೈನಸ್ ಇ ಎ ಡಿವೈಡೆಡ್ ಬೈ ಆರ್ ಆಗಿದೆಯಾ? ಎಸ್. ವೈ ಇಂಟರ್ಸೆಪ್ಟ್ ಏನಾಗಿದೆ ನೋಡಿ, ಲ್ಯಾನ್ ಇ ಆಗಿದೆ. ಕ್ಲಿಯರ್? ಅರ್ಥ ಆಯ್ತಾ ಹೇಗೆ ಬರೆದ್ವಿ ಅಂತ? ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ಎಫೆಕ್ಟ್ ಆಫ್ ಕೆಟಲಿಸ್ಟ್. ಸೊ ಕೆಟಲಿಸ್ಟ್ ಹಾಕಿದಾಗ ಏನಾಗುತ್ತೆ? ಸೊ ಕೆಟಲಿಸ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಪ್ರಾಡಕ್ಟ್ ರಿಯಾಕ್ಷನ್ ಎನರ್ಜಿನ ಮಾತ್ರ ಚೇಂಜ್ ಮಾಡಲ್ಲ. ಇದೇನು ಮಾಡುತ್ತೆ? ನಿಮ್ಮದು ಆಕ್ಟಿವೇಶನ್ ಎನರ್ಜಿನ ಚೇಂಜ್ ಮಾಡಿಬಿಡುತ್ತೆ. ಅಂದರೆ ಲೆಟ್ಸ್ ನನ್ನ ಹತ್ರ ಕೆಟಲಿಸ್ಟ್ ಇಲ್ಲ ಫಸ್ಟು. ಸೊ ಫಸ್ಟು ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ 20 ಮೆಟ್ಲು ಹತ್ತಿದ್ರೆ ನಾನು ಪ್ರಾಡಕ್ಟಾಗಿ ಕನ್ವರ್ಟ್ ಆಗೋದು, ಆಯಿತಾ? ನಾನು ಡೆಸ್ಟಿನೇಷನ್ನ ರೀಚ್ ಮಾಡೋದು. ಬಟ್ ಯಾವಾಗ ನನ್ನ ಜೊತೆ ಕೆಟಲಿಸ್ಟ್ ಸೇರ್ತಾನೆ, ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ನನ್ನ ಡೆಸ್ಟಿನೇಷನ್ನ 10 ಸ್ಟೆಪ್ಸಲ್ಲೇ ಕಂಪ್ಲೀಟ್ ಮಾಡಿಸ್ಬಿಡ್ತಾನೆ. ಅಂದ್ರೆ ಏನು ಮಾಡ್ದ? ಆಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡ್ದ ಹೊರತು ನಿಂದು ರಿಯಾಕ್ಷನ್ ಕೋಆರ್ಡಿನೇಟ್ಸ್ನ ಏನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಆಕ್ಟಿವೇಶನ್ ಎಫೆಕ್ಟ್ ಆಫ್ ಕೆಟಲಿಸ್ಟ್ ಏನು? ಇಟ್ ಡಿಕ್ರೀಸಸ್ ದಿ ಆಕ್ಟಿವೇಶನ್ ಎನರ್ಜಿ. ಸೊ ಏನು ಕರ್ವ್ ಕೇಳಿದ್ರೆ ಏನು ಬರೀತಾರೆ ನೋಡಿ. ಸೊ ಇದೇನು ನಿಂದು ವಿತೌಟ್ ಕೆಟಲಿಸ್ಟ್ ನೋಡಿ. ಈ ರಿಯಾಕ್ಷನ್ ಪಾತ್ ಏನಾಗಿದೆ? ವಿತೌಟ್ ಕೆಟಲಿಸ್ಟ್ ಆಗಿದೆ. ಕೆಳಗಡೆ ಪಾತ್ ನೋಡಿ, ವಿತ್ ಕೆಟಲಿಸ್ಟ್ ಆಗಿದೆ ಇದು. ಸೊ ಇಲ್ಲಿ ನೋಡಿ, ಎನರ್ಜಿ ಆಫ್ ರಿಯಾಕ್ಟೆಂಟ್ ಚೇಂಜ್ ಆಗಿದೆಯಾ? ಇಲ್ಲ. ಎನರ್ಜಿ ಆಫ್ ಪ್ರಾಡಕ್ಟ್ ಚೇಂಜ್ ಆಗಿದೆಯಾ? ಇಲ್ಲ. ಡೆಲ್ಟಾ ಹೆಚ್ ಚೇಂಜ್ ಆಗಿದೆಯಾ? ಇಲ್ಲ. ಚೇಂಜ್ ಆಗಿರೋದೇನು? ಈ ಆಕ್ಟಿವೇಶನ್ ಎನರ್ಜಿ. ಸೊ ವಿತ್ ಕೆಟಲಿಸ್ಟ್ ಸಿ ಬರೆಯೋಣ, ವಿತೌಟ್ ಕೆಟಲಿಸ್ಟ್ ಇ ಎ ನಾರ್ಮಲ್ ಬರೆಯೋಣ. ಕ್ಲಿಯರ್? ಸೊ ನೋಡಿ, ಕ್ವಶನ್ ಕೇಳಿದ್ದಾರೆ, ಡ್ರಾ ಗ್ರಾಫ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್ಸ್ ಶೋಯಿಂಗ್ ದ ಎಫೆಕ್ಟ್ ಆಫ್ ಕೆಟಲಿಸ್ಟ್ ಆನ್ ಆಕ್ಟಿವೇಶನ್ ಎನರ್ಜಿ ಆಫ್ ದ ರಿಯಾಕ್ಷನ್. ಸೊ ಈ ಗ್ರಾಫ್ನ ಬರೀರಿ ಅಂತ ಹೇಳಿದ್ದಾರೆ, ಮತ್ತು ಈ ಪಾಯಿಂಟ್ನ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಆಯಿತಾ? 2018ನಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಗೇನ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಕೇಳ್ಬೋದು? ಸೊ ಪ್ರಾಬ್ಲಮ್ ನೋಡ್ತಾ ಹೋಗಿ ಇಲ್ಲಿ. ಸೊ ದ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಆಫ್ ದ ರಿಯಾಕ್ಷನ್ ಕ್ವಾಡ್ರಪೋಲ್ಸ್. ಸೊ ನೋಡಿ, ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಯಾವಾಗ ಬರುತ್ತೆ? ಸೊ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಅಂದರೆ ಇದು K2 ಡಿವೈಡ್ ಬೈ K1. ಸೊ ದಿಸ್ ಈಸ್ ಯೋರ್ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್. ಸೊ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಕ್ವಾಡ್ರಪೋಲ್ಸ್ ಅಂತ ಹೇಳಿದ್ರೆ 4 ಟೈಮ್ಸ್ ಆಗುತ್ತೆ. ಸೊ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ 4 ಟೈಮ್ಸ್ ವೆನ್ ಟೆಂಪರೇಚರ್ ಚೇಂಜಸ್. ಯಾವಾಗ 4 ಟೈಮ್ಸ್ ಆಗುತ್ತೆ? ಟೆಂಪರೇಚರ್ ಯಾವಾಗ ಚೇಂಜ್ ಆಗುತ್ತೆ? 30 to 50 ಡಿಗ್ರಿ ಚೇಂಜ್ ಆಗಬೇಕು. ಸೊ ಏನು ಬರೀತಾರೆ ನೀವು? ಸೊ T1 ಈಸ್ ಈಕ್ವಲ್ ಟು 30 ಡಿಗ್ರಿ ಸೆಲ್ಸಿಯಸ್, T2 ಟೆಂಪರೇಚರ್ ಏನಾಯಿತು? 50 ಡಿಗ್ರಿ ಸೆಲ್ಸಿಯಸ್ಗೆ ಆಯಿತು. ಕ್ಯಾಲ್ಕುಲೇಟ್ ಎನರ್ಜಿ ಆಫ್ ಆಕ್ಟಿವೇಶನ್. ಸೊ ಎನರ್ಜಿ ಆಫ್ ಆಕ್ಟಿವೇಶನ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. T1 T2 ಕೊಟ್ಟಿದ್ದಾರೆ, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 8.314 ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್. K2 ಡಿವೈಡ್ ಬೈ K1 ಕೊಟ್ಟಿದ್ದಾರೆ. ಸೊ ಏನು ಮಾಡ್ತೀರಾ ನೀವು? ಅರ್ಹೀನಿಯಸ್ ಈಕ್ವೇಷನಲ್ಲಿ 2 ಟೆಂಪರೇಚರ್ದು
ತೊಗೊಂಡು ಈಕ್ವೇಷನ್ ಮಾಡ್ತೀರಾ. ಸೊ ಈ ಈಕ್ವೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ ಆ್ಯಂಡ್ ಈ ವ್ಯಾಲ್ಯೂ ಈಸಿಲಿ ಫೈಂಡ್ ಔಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಇಲ್ಲಿ ಒಂದು ನೋಡಿ, ನೀವು T1 ಆ್ಯಂಡ್ T2ನ ಕೆಲ್ವಿನಲ್ಲಿ ಕನ್ವರ್ಟ್ ಮಾಡ್ಕೊಬೇಕು ಅಂದ್ರೆ ಮಾಡ್ಕೊಳ್ಳಿ, ಅಥವಾ ನೆಸೆಸಿಟಿ ಏನಿರಲ್ಲ, ಬಿಕಾಸ್ ಇಲ್ಲಿ ನಿಮ್ಮದು ಪೂರ ಕ್ಯಾನ್ಸಲ್ ಔಟೇ ಆಗುತ್ತದು. ಸೊ ಡಿಫ್ರೆನ್ಸ್ ಮಾತ್ರ ಬೇಕಾಗಿರುತ್ತೆ. ಕೆಲ್ವಿನಲ್ಲಿ ಕನ್ವರ್ಟ್ ಮಾಡಿದ್ರು ಈ ಒಂದು ರೇಷಿಯೋದು ಸೇಮ್ ವ್ಯಾಲ್ಯೂ ಬರುತ್ತೆ, ಕೆಲ್ವಿನಲ್ಲಿ ಮಾಡ್ದಲೇ ಇದ್ರೂ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ನೋಡಿ ಈ ವ್ಯಾಲ್ಯೂ ಬರಬೇಕು. ಸೊ ನಿಮಗೆ ಇಲ್ಲಿ ಏನು ಹೇಳ್ತೀನಿ ನಾನು ಇವಾಗ, ಈ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ಗೊತ್ತಾಯ್ತು ತಾನೆ ನಿಮಗೆ. K2 / K1 ಅಂದ್ರೆ 4. ಸೊ log 4 ಫೈಂಡ್ ಔಟ್ ಮಾಡಿ. ಎ ಹಾಗೆ ಇಟ್ಕೊಳ್ಳಿ, 2.303, ಆರ್ ವ್ಯಾಲ್ಯೂ 8.314ನ ಹಾಕೊಳ್ಳಿ. ಲಾಗ್ T2 - T1 ಅಂದ್ರೇನು, 50 - 30 20 ಆ್ಯಂಡ್ 50 × 30 ಮಾಡ್ಕೊಳ್ಳಿ. ಸೊ ಈ ಎ ವ್ಯಾಲ್ಯೂ ಈಸಿಲಿ ಫೈಂಡ್ ಔಟ್ ಆಯಿತು. ಬಟ್ ನಿಮಗೇನೋ ಈ ಈಕ್ವೇಷನ್ನ ಹೇಗೆ ನೆನ್ಪಿಟ್ಕೊಳೋದು, ರೈಟ್. ಸೊ ಇದಕ್ಕೋಸ್ಕರ ನೋಡಿ, ನಿಮ್ಗೆ ಅವಾಗಲೇ ಈಕ್ವೇಷನ್ ಏನು ಸಿಕ್ಕಿದ್ದು, ದಟ್ ಈಸ್ ಲಾಗ್ ಬದಲು ಇದನ್ನು ತಗೊಳ್ಳೋಣ. ಎಸ್, ಲಾಗ್ K1 = log A minus EA 2.303 EA divided by RT ಸಿಕ್ಕಿತ್ತಾ. ಇನ್ನೊಂದು ಈಕ್ವೇಷನ್ ತೊಗೊಳ್ಳಿ, ಲೆಟ್ಸ್ ಸೇ K2ಗೆ. ಸೊ K2ಗೆ ಏನಾಗುತ್ತೆ, ಲಾಗ್ ಎ ಅರೇನಿಯಸ್ ಫ್ಯಾಕ್ಟರ್ ಸೇಮೇ ಇರತ್ತಾ, 303, ಇದು T1 ಬೈ ಆರ್ T2 ಅಂತ ತಗೊಳ್ಳಿ ಆಯಿತಾ. ಸೊ K1ಗೆ T1 ಟೆಂಪ್ರೇಚರ್, K2ಗೆ T2 ಟೆಂಪ್ರೇಚರ್. ಕ್ಲಿಯರಾ. ಸೊ ಇವೆರಡು ಈಕ್ವೇಷನ್ ಏನು ಮಾಡ್ತೀರಾ ಇವಾಗ ನೋಡಿ, ಲಾಗ್ K2 / K1 ಬರಬೇಕು ಅಂದ್ರೆ ಏನು, ಲಾಗ್ K2 - K1 ತಾನೇ ಇರೋದು. ಸೊ ಲಾಗ್ K2 - ಲಾಗ್ K1. ಸೊ ಸಪ್ರೇಟ್ ಈಕ್ವೇಷನ್ 1 - ಈಕ್ವೇಷನ್ 2 ಮಾಡ್ಕೊಳ್ಳಿ. ಸೊ ಇದಾಯ್ತಾ. ಸೊ ಇವೆರಡಕ್ಕಂತೂ ಕ್ಯಾನ್ಸಲ್ ಔಟ್ ಆಗತ್ತಾ. ಸೊ ಇದೇನಾಗುತ್ತೆ, ಮೈನಸ್ 2.303 EA ಡಿವೈಡೆಡ್ ಬೈ ಆರ್ T2 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ, 2.303 EA ಡಿವೈಡೆಡ್ ಬೈ ಆರ್ T1ನ. ಸೊ ಇದನ್ನೇನಾಯಿತು, ಲಾಗ್ K2 / K1 ಆಯಿತಾ ನೋಡಿ. ಆ್ಯಂಡ್ ಈ ಕಡೆ EA ಕಾಮನ್ ತೊಗೊಂಡೆ, 2.303ನ ಏನು ಮಾಡಿದೆ, ಅದು ಕೂಡ ಕಾಮನ್ ತೊಗೊಂಡೆ, ಆ್ಯಂಡ್ ಆರ್ ಕೆಳಗಡೆ, ಆ್ಯಂಡ್ ಲಾಗ್ T2 - T1 T1 × T2 ಮಾಡಿಕೊಂಡೆ. ಇದನ್ನು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಮಾಡಿಕೊಂಡು. ಕ್ಲಿಯರ್. ಇಷ್ಟು ಮಾಡಿದರೆ ಬರೋದಾ. ಸೊ ಐ ಹೋಪ್ ನಿಮಗೆ ಇದನ್ನೆಲ್ಲ ಅರ್ಥ ಆಗಿರುತ್ತೆ. ಆ್ಯಂಡ್ ಇದನ್ನೇ ರಿಪೀಟೆಡಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಎಲ್ಲ ನೋಟ್ಸ್ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQ ಸೀರೀಸಲ್ಲಿ ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ಇಟ್. ಇದನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ವೆಲ್. ಆಲ್ ದ ಬೆಸ್ಟ್.